ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಸ್ವಾತಂತ್ರ್ಯದಲ್ಲಿ ಕ್ರಾಂತಿ ಕಾರ್ಯ, ಸ್ವಾತಂತ್ರ್ಯ ಮತ್ತು ಸಾಹಿತ್ಯ ಈ ಎರಡೂ ಅಂಶಗಳನ್ನು ಇಟ್ಟುಕೊಂಡು ಕ್ರಾಂತಿ ಕಾರ್ಯ ಯಾವ ರೀತಿ ನಡೀತಾ ಹೋಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೆಚ್ಚು ವಿವರಗಳನ್ನು ಕೊಡದೆ ಉಷಾ ಹರ್ಷವರ್ಧನ್ ಅವರು ಬಹಳಷ್ಟು ವಿವರಗಳಿಂದ ತುಂಬಿಕೊಂಡ ಒಂದು ಭಾಷಣವನ್ನು, ಉಪನ್ಯಾಸವನ್ನು ಇಲ್ಲಿ ಕೊಟ್ಟರು. ಆದರೆ ಕೆಲವು ವಿವರಗಳ ಮೂಲಕ ಕ್ರಾಂತಿ ಕಾರ್ಯದ ಒಂದಷ್ಟು ಮಜಲುಗಳನ್ನು ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಕೆಲವು ಅಂಶಗಳನ್ನು ನಾನು ಓದಬೇಕಾಗಬಹುದು, ಅದು ಸಮಯದ ಮಿತಿ ಇರುವುದರಿಂದ ಅಂಶಗಳು ಬಿಟ್ಟು ಹೋಗಬಾರದು ಅನ್ನುವ ಕಾರಣಕ್ಕೆ ಅಷ್ಟು ಮಾತ್ರ. ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳು 19ನೇ ಶತಮಾನದ ಬಗ್ಗೆ ಮೌನವಾಗುತ್ತವೆ. ಅದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. 16ನೇ ಶತಮಾನದ ನಂತರದ ಕತೆ ಹೇಳುವಾಗೆಲ್ಲ ಅವು ಬಹುತೇಕ ಮಂಕೆ ಆಗುತ್ತವೆ ಎನ್ನಬಹುದು. ಮುಘಲರ ಕಥೆಯನ್ನು ಬಣ್ಣವಾಗಿ ವಿಸ್ತರಿಸಿ ಹೇಳುವ ಈ ಪುಸ್ತಕಗಳಿಗೆ ಮರಾಠರ ಬಗ್ಗೆ ಹೇಳಲಿಕ್ಕೆ ಯಾಕೋ ಸಂಕೋಚ. ಮುಘಲರ ಯುಗದಲ್ಲಿ ಬೇರೆ ರಾಜವಂಶಗಳು ಅಲ್ಲಲ್ಲಿ ಇದ್ದವು ಎನ್ನುವುದಕ್ಕೆ ಮುಜುಗರ. ಈ ತುರುಕ ಸಂತಾನವನ್ನು ಎಷ್ಟು ಮಾತ್ರಕ್ಕೂ ತನ್ನ ಸೀಮೆ ಮುಟ್ಟಲು ಬಿಡದ ಅಹೋಂ ರಾಜ್ಯದ ಬಗ್ಗೆ ಇತಿಹಾಸ ಮೌನಿ. ಔರಂಗಜೇಬನ ನಂತರದ ಪುಟದಲ್ಲಿ ಇತಿಹಾಸ ನೇರವಾಗಿ ಹಾರುವುದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಅದು ಕೂಡ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ದಾಖಲಾಗುವುದು ಸಿಪಾಯಿ ದಂಗೆ ಅನ್ನೋ ಹೆಸರಿನಲ್ಲಿ. ಇದೆಲ್ಲವೂ ನಮಗೆ ಗೊತ್ತಿರುವಂಥದ್ದೇ. ಅನೇಕ ವಿಚಾರಗಳು, ಇವತ್ತು ಬೆಳಿಗ್ಗೆ ಚೆನ್ನಭೈರಾದೇವಿಯ ವಿಚಾರ ಬಂತು. ಆಕೆಯ ಕಥೆಯನ್ನು ಕಳೆದ 70 ವರ್ಷಗಳಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ಓದಿಸಿಲ್ಲ ಅನ್ನುವುದು ಎಷ್ಟು ನಿಜವೋ ಅಷ್ಟೇ ನಿಜ. ಮುಘಲರನ್ನು 17 ಬಾರಿ ಸೋಲಿಸಿ ಹಿಂದೆ ಓಡಿಸಿದ ಅಹೋಂ ರಾಜವಂಶದ ಬಗ್ಗೆ ಕೂಡ ನಮಗೆ ಏನೇನೂ ಮಾಹಿತಿ ನಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ ಅನ್ನುವುದು. ಇವತ್ತು ನಮ್ಮ ಶಿಕ್ಷಕರಲ್ಲೇ ಅನೇಕರು ಅಹೋಂ ರಾಜವಂಶ ಎಲ್ಲಿತ್ತು ಅಂತ ಕೇಳಿದರೆ ಭಾರತದಲ್ಲಿ ಎಲ್ಲಿತ್ತು ಅಂತ ಹುಡುಕುವ ಮಟ್ಟಕ್ಕೆ ಇದ್ದಾರೆ. ಅಂತಹ ದೊಡ್ಡ ದೊಡ್ಡ ಇತಿಹಾಸದ ಭಾಗಗಳನ್ನು ನಾವು ಇವತ್ತಿಗೂ ಕೂಡ ಮುಚ್ಚಿಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಅವರು ತಮ್ಮ ಶತ್ರುಗಳನ್ನು ಸದೆಬಡಿದರು, ತಮ್ಮ ಶತ್ರುಗಳನ್ನು ಹೊಡೆದು ಓಡಿಸಿದರು, ಅವರನ್ನು ಸೋಲಿಸಿದರು ಅನ್ನುವ ಕಾರಣಕ್ಕೆ. ಅಂದರೆ ನಮ್ಮ ಇತಿಹಾಸದ ತುಂಬ ನಾವು ಹೇಳಿರುವಂಥದ್ದು, ನಾವು ತುಂಬಿರುವಂಥದ್ದು ನಾವು ಸೋತ ಇತಿಹಾಸವನ್ನು ಮಾತ್ರ. ನಾವು ಗೆದ್ದ ಅಥವಾ ನಮ್ಮ ಶೌರ್ಯವನ್ನು, ನಮ್ಮ ಕ್ಷಾತ್ರವನ್ನು ತೋರಿಸಿದ ಇತಿಹಾಸವನ್ನು ಹೇಳುವುದರಲ್ಲಿ ನಮಗೆ ಯಾಕೋ ಸಂಕೋಚ ಬಹಳ ಕಾಡ್ತಾ ಇದೆ. ಹಾಗೆ 18-19ನೇ ಶತಮಾನದ ಬರೋಬ್ಬರಿ 200 ವರ್ಷಗಳ ಉದ್ದಕ್ಕೂ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಭೂಮಿಕೆಯನ್ನು ಆವರಿಸಿಕೊಳ್ಳುವುದು ಕ್ರಾಂತಿಕಾರಿಗಳು. ಆದರೆ ದೇಶದ ಕೋಟ್ಯಂತರ ವಿದ್ಯಾರ್ಥಿಗಳೆಲ್ಲರೂ ಅವರನ್ನು ಓದಿದ್ದು ಒಂದು 4-6 ಸಾಲುಗಳಲ್ಲಿ ಅರ್ಧ ವಿರಾಮಗಳಿಂದ ಬೇರ್ಪಟ್ಟ ಹೆಸರುಗಳಾಗಿ ಅಥವಾ ಅನಾಮಿಕ ಭಯೋತ್ಪಾದಕರಾಗಿ. ನಮ್ಮಲ್ಲಿ ಇತಿಹಾಸವನ್ನು ಹೇಳುವಾಗ, ಬೋಧಿಸುವಾಗ, ಓದುವಾಗ ಕ್ರಾಂತಿಕಾರಿಗಳ ವಿಚಾರ ಬಂದಾಗೆಲ್ಲ ಅವರು ಬಂದೂಕು ಹಿಡಿದು ತಲೆ ಕೆಟ್ಟವರ ಹಾಗೆ ಹೋರಾಟ ಮಾಡಿದರು, ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಹೆಣವಾದರು ಅನ್ನುವ ವಿಚಾರವನ್ನು ಹೇಳ್ತೇವೆ ವಿನಃ ಅವರಲ್ಲೂ ಯೋಚನಾ ಲಹರಿ ಇತ್ತು. ಅವರು ಕೂಡ ಯೋಚನೆಯನ್ನು ಮಾಡ್ತಿದ್ರು, ಯುದ್ಧ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ರು. ಬ್ರಿಟಿಷರಿಗೆ ಸಿಂಹ ಸ್ವಪ್ನವರಾಗಿ ಕಾಡಿದ್ರು ಅಥವಾ ಅವರಿಗೆ ಕಾಡ್ತಾ ಇದ್ರು ಅನ್ನೋ ವಿಚಾರಗಳನ್ನು ನಾವು ಹೇಳೋದೇ ಇಲ್ಲ. ನಮ್ಮಲ್ಲಿ ಎಲ್ಲ ಈ ಇತಿಹಾಸದ ಪಠ್ಯಗಳನ್ನು ಓದಿದ ವಿದ್ಯಾರ್ಥಿಗಳ ತಲೆಯಲ್ಲಿರೋದು ಕ್ರಾಂತಿಕಾರಿಗಳು ಅಂತ ಹೇಳಿದರೆ ಬಂದೂಕು ಹಿಡಿದು 4 ದಿನ ಹೋರಾಟ ಮಾಡಿ ಸತ್ರು ಅಂತ ಹೇಳುವಂಥದ್ದು. ಆದರೆ ಕ್ರಾಂತಿಕಾರಿಗಳು ಅವರ ಕೇವಲ ಸಾಹಿತ್ಯದ ಅಂಶವನ್ನು ಮಾತ್ರ ನಾನು ಇಲ್ಲಿ ಹೇಳುವುದಾದರೆ 3 ಮುಖ್ಯ ಅಂಶಗಳನ್ನು ಹೇಳಬೇಕಾಗ್ತದೆ. ಒಂದು, ಕ್ರಾಂತಿಕಾರಿಗಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದ ಸಮಯದಲ್ಲಿ ಬರೀತಾ ಇದ್ದಂತಹ ಸಾಹಿತ್ಯ, ಅದು ಪತ್ರಿಕೆಗಳ ಮೂಲಕ ಇರಬಹುದು ಅಥವಾ ಪುಸ್ತಕಗಳ ಮೂಲಕ, ಕವಿತೆಗಳ ಮೂಲಕ ಇರಬಹುದು. ಮತ್ತು ಆ ಕ್ರಾಂತಿಕಾರಿಗಳ ಬಗ್ಗೆ ಸ್ವಾತಂತ್ರ್ಯ ನಂತರ ಬಂದಂತಹ ಸಾಹಿತ್ಯದ ಬಗ್ಗೆ ಕೂಡ ನಾವು ಒಂದಷ್ಟು ಯೋಚನೆಯನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಸುಬ್ರಹ್ಮಣ್ಯ ಭಾರತಿಯವರು ದೇಶಾದ್ಯಂತ ಕವಿತೆಗಳನ್ನು ಹೇಳ್ತಾ, ಕವಿತೆಗಳನ್ನು ಬರೀತಾ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನು ಉದ್ದೀಪನೆ ಮಾಡಿದಂತಹ ದೊಡ್ಡ ವ್ಯಕ್ತಿ. ಅದೇ ರೀತಿಯಲ್ಲಿ ಬಟುಕೇಶ್ವರ ದತ್ತ, ಅನಂತ ಲಕ್ಷ್ಮಣ ಕಾನೇರೆ, ರಾಮ್ ಪ್ರಸಾದ್ ಬಿಸ್ಮಿಲ್, ಶಚೀಂದ್ರನಾಥ್ ಸನ್ಯಾಲ್, ಬಿಕಾಜಿ ರುಸ್ತಮ್ ಕಾಮ, ಬಿರ್ಸಾ ಮುಂಡಾ, ಶ್ಯಾಮ್ಜಿ ಕೃಷ್ಣ ವರ್ಮ, ಸೂರ್ಯಸೇನ್, ತಾರಕನಾಥ ದಾಸ್, ಹೀಗೆ ಈ ಯಾವ ಹೆಸರುಗಳನ್ನು ಕೂಡ ನಾವು ಕಂಡು ಕೇಳಿದವರಲ್ಲ. ಇವೆಲ್ಲ ಹೊಸ ಹೆಸರುಗಳು ನಮಗೆ. ಅದೇ ನಮಗೆ ದಾದಾಬಾಯಿ ನವರೋಜಿ ಗೊತ್ತು, ಗೋಪಾಲಕೃಷ್ಣ ಗೋಖಲೆಯವರು ಗೊತ್ತು, ಮಹಾತ್ಮ ಗಾಂಧಿಯವರು ಗೊತ್ತು. ಆದರೆ ಈ ಯಾವ ಹೆಸರುಗಳನ್ನು ಕೂಡ ನಮಗೆ ಕೇಳಿದ, ಓದಿದ ನೆನಪುಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಕ್ರಾಂತಿಕಾರಿಗಳು ನಮಗೆ ಅನಾಮಿಕರು.
ಆದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಏಕಪ್ರಕಾರವಾಗಿ ಇಡೀ ದೇಶಕ್ಕೆ ಹರಡುವುದಕ್ಕೆ ಮತ್ತು ಈ ದೇಶದಲ್ಲಿ ಸ್ವರಾಜ್ಯದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ದೇಶಾದ್ಯಂತ ಜನರಲ್ಲಿ ಮೂಡಿಸುವುದಕ್ಕೆ ಪ್ರಮುಖ ಕಾರಣರಾದವರೇ ಕ್ರಾಂತಿಕಾರಿಗಳು. ಅದು ತಿಲಕ್ ಇರಬಹುದು, ಅಥವಾ ಜತಿನ್ ಭಾಗಾ ಇರಬಹುದು, ಭಾಗಾ ಜತಿನ್ ಇರಬಹುದು, ಅಥವಾ ಭಾರೀಂದರ್ ಘೋಷ್ ಇರಬಹುದು. ಹೀಗೆ ಅನೇಕ ಕ್ರಾಂತಿಕಾರಿಗಳು ಈ ದೇಶದಲ್ಲಿ ಕೇವಲ ಬಂದೂಕುಗಳನ್ನು ಹಿಡಿದು ಬಾಂಬುಗಳನ್ನು ಎಸೆಯುತ್ತಾ ಹೋರಾಟ ಮಾಡಿದ್ದು ಮಾತ್ರ ಅಲ್ಲ, ಅವರು ಪತ್ರಿಕೆಗಳ ಮೂಲಕ ಭೂಗತರಾಗಿ ಇದ್ದುಕೊಂಡು ಅನೇಕ ಪತ್ರಿಕೆಗಳನ್ನು ನಡೆಸುವುದರ ಮೂಲಕ ಈ ದೇಶದಲ್ಲಿ ಸ್ವರಾಜ್ಯದ ಪರಿಕಲ್ಪನೆಯನ್ನು ಇಡೀ ದೇಶಕ್ಕೆ ಹರಡುವ ಒಂದು ಕೆಲಸವನ್ನು ಕೂಡ ಮಾಡಿದರು ಅನ್ನೋದನ್ನು ನಾವು ನೆನಪಿಡಬೇಕು. ಮೊದಲನೇದಾಗಿ ಯುಗಾಂತರ ಅನ್ನೋ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದ ಭಾರೀಂದರ್ ಘೋಷ್, ಇವರು ಅರವಿಂದ ಘೋಷರ ಸೋದರ. ಇವರು ಎಷ್ಟು ನೇರವಾಗಿ, ಎಷ್ಟು ದಿಟ್ಟವಾಗಿ ಬ್ರಿಟಿಷ್ ಆಧಿಪತ್ಯವನ್ನು ಎದುರು ಹಾಕಿಕೊಳ್ತಾರೆ ಅಂತ ಹೇಳಿದರೆ, ಇವರ ಪತ್ರಿಕೆ ಎಲ್ಲಿ ನಡೀತಾ ಇದೆ ಅನ್ನೋದನ್ನೇ ಹುಡುಕುವುದಕ್ಕೆ ಬ್ರಿಟಿಷರು ಸೇನೆಗಳನ್ನು, ತುಕಡಿಗಳನ್ನು ಕಳಿಸಬೇಕಾಗುತ್ತೆ. ಎಲ್ಲಿಂದ ಈ ಪತ್ರಿಕೆ ಬರ್ತಾ ಇದೆ, ಪ್ರಕಟವಾಗಿ ಬರ್ತಾ ಇದೆ ಅಂತ ಹೇಳಿ. ಎಮರ್ಜೆನ್ಸಿಯ ಸಮಯದಲ್ಲಿ ಭುಗಿಲು ಅಥವಾ ಬೇರೆ ಕಹಳೆಯಂತಹ ಪತ್ರಿಕೆಗಳನ್ನು ತರಬೇಕಾದ್ರೆ ಯಾವ ರೀತಿಯ ಸವಾಲುಗಳನ್ನು ನಮ್ಮವರು ಎದುರಿಸಬೇಕಾಗಿತ್ತು ಅನ್ನೋದು ಇಲ್ಲಿರುವ ಅನೇಕ ಹಿರಿಯರಿಗೆ ಗೊತ್ತಿದೆ. ಯುಗಾಂತರ ಅನ್ನುವ ಪತ್ರಿಕೆ ಆಗಿನ ಕಾಲದಲ್ಲಿ ಪಶ್ಚಿಮ ಬಂಗಾಳದಿಂದ ಸುಮಾರು 25,000 ಕಾಪಿ, ನಾನು ಹೇಳ್ತಾ ಇರೋದು 19ನೇ ಶತಮಾನದ ಕತೆ, 25,000 ಕಾಪಿ ಪ್ರಿಂಟ್ ಆಗಿ ಬರ್ತಾ ಇತ್ತು. ಆದರೆ ಆ ಪತ್ರಿಕೆ ಎಲ್ಲಿ ಪ್ರಕಟವಾಗ್ತಾ ಇದೆ ಅನ್ನೋದು ಬ್ರಿಟಿಷರಿಗೆ ಭೇದಿಸಲಿಕ್ಕೆ ಆಗಲಿಲ್ಲ. ಆ ಪತ್ರಿಕೆಯ ಮೂಲಕ ಭಾರೀಂದರ್ ಘೋಷ್ ಅವರು ಎಷ್ಟು ಅದ್ಭುತವಾಗಿ, ಎಷ್ಟು ದಿಟ್ಟವಾಗಿ ಬರೀತಾರೆ ಅಂತ ಹೇಳಿದರೆ, ಪ್ರತಿ ಸಲವೂ ಕೂಡ ಬ್ರಿಟಿಷರು ಅವರನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೊಸ ಹೊಸ ನೋಟಿಸ್ಗಳನ್ನು ಕೊಟ್ಟು ಈ ಪತ್ರಿಕೆಯನ್ನು ಹೇಗಾದರೂ ಮಾಡಿ ಮುಚ್ಚಬೇಕು ಅನ್ನುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ತಿಲಕರು ಇಡೀ ದೇಶಕ್ಕೆ ಸ್ವರಾಜ್ಯದ ಪರಿಕಲ್ಪನೆ ಇಲ್ಲದ ಕಾಲದಲ್ಲಿ ನಾವೆಲ್ಲ ಬ್ರಿಟಿಷರ ಆಡಳಿತದಲ್ಲಿ ಬಹಳ ಆರಾಮಾಗಿ ಬದುಕ್ತಾ ಇದ್ದೇವೆ, ನಮಗೇನು ತೊಂದರೆ ಇಲ್ಲ ಅಂತ ಅನೇಕರು ಅಂದುಕೊಂಡಿದ್ದ ಕಾಲದಲ್ಲಿ, ಈ ದೇಶದಲ್ಲಿ ಮಂದಗಾಮಿಗಳು ಒಂದು ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿದೆ ಅನ್ನೋ ಒಂದು ಚಿತ್ರವನ್ನು ಕೊಡ್ತಾ ಇದ್ದಂಥ ಕಾಲದಲ್ಲಿ, ಇಲ್ಲ ನಮಗೆ ಸ್ವರಾಜ್ಯ ಬೇಕು ಅಂತ ಗಟ್ಟಿದನಿಯಿಂದ ಹೇಳಿದ ತಿಲಕರು, ಅವರು ಕೂಡ ತಮ್ಮ ಪತ್ರಿಕೆಯ ಮೂಲಕ, ಮರಾಠ ಮತ್ತು ಕೇಸರಿಯ ಮೂಲಕ ದೇಶಾದ್ಯಂತ ಒಂದು ಚಳುವಳಿ ಹುಟ್ಟುವುದಕ್ಕೆ ಕಾರಣರಾದರು. ಇವರೆಲ್ಲರೂ ಕೂಡ ಕ್ರಾಂತಿಕಾರಿಗಳು ಅನ್ನೋದನ್ನು ನಾವು ನೆನಪಿಡಬೇಕು. ಇನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ, ಕಾಶ್ಮೀರ ಫೈಲ್ಸ್, ನಮಗೆ ಕಾಶ್ಮೀರದ ನಿಜ ಇತಿಹಾಸ ಗೊತ್ತಾಗಬೇಕಾದ್ರೆ ಒಂದು ಸಿನಿಮಾ ಬರಬೇಕಾಯಿತು. ಆ ಇತಿಹಾಸವನ್ನು ನಾವು ಇವತ್ತು ಕೆದಕಿ ನೋಡ್ತಾ ಇದ್ದೇವೆ, ಗೂಗಲ್ ಮಾಡ್ತಾ ಇದ್ದೇವೆ. ಅದರ ಕಾಶ್ಮೀರದ ಬಗ್ಗೆ ಬಂದ ಪುಸ್ತಕಗಳನ್ನು ಹುಡುಕಿ ನಾವು ಇವತ್ತು ಓದ್ತಾ ಇದ್ದೇವೆ. ನಮ್ಮದೇ ದೇಶದಲ್ಲಿ 75 ವರ್ಷಗಳ ಸ್ವಾತಂತ್ರ್ಯವನ್ನು ಅನುಭವಿಸಿದ ಮೇಲೂ ಕೂಡ ನಮಗೆ ಕಾಶ್ಮೀರದ ಇತಿಹಾಸವನ್ನು ನೋಡಬೇಕಾದ್ರೆ ಒಂದು ಸಿನಿಮಾ ಬಂದು ನಮ್ಮ ಕಣ್ಣು ತೆರೆಸಬೇಕಾಯಿತು ಅಂತ. ಇದೇ ರೀತಿಯ ಒಂದು ವಿಸ್ಮೃತಿ, ಇದೇ ರೀತಿಯ ಒಂದು ಅಪಸ್ಮಾರ ನಮ್ಮನ್ನು ಆವರಿಸಿಕೊಂಡಿತ್ತು 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಪ್ರಾರಂಭದಲ್ಲಿ. 1857ರಲ್ಲಿ ನಡೆದ ಹೋರಾಟ, ಅದು ಹೋರಾಟ ಅಲ್ಲ, ಸಿಪಾಯಿ ದಂಗೆ ಅನ್ನುವುದನ್ನು ನಮ್ಮ ದೇಶದ ಬ್ರಿಟಿಷರು ನಮಗೆ ನಂಬಿಸಿ ಕೂರಿಸಿದರು. ವಿಪರ್ಯಾಸ ನೋಡಿ, ನಾವು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದ್ದೆವು, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು, ದಿನನಿತ್ಯ ಅವರ ಜೊತೆ ನಮ್ಮ ಕಾದಾಟ ಹೋರಾಟಗಳಿತ್ತು. ಇಷ್ಟಿದ್ರೂ ಕೂಡ ನಮ್ಮ ದೇಶದಲ್ಲಿ 50 ವರ್ಷಗಳ ಹಿಂದೆ ನಡೆದದ್ದು ಒಂದು ದಂಗೆ ಮಾತ್ರ, ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ ಅನ್ನುವುದನ್ನು ಬ್ರಿಟಿಷರು 50 ವರ್ಷಗಳ ಕಾಲ ನಂಬಿಸಿದರು. ಅದನ್ನು ಮೊದಲಿಗೆ ಬ್ರೇಕ್ ಮಾಡಿ ಜನರ ಕಣ್ಣು ತೆರೆಸಲಿಕ್ಕೆ ಸಹಾಯವಾದದ್ದು ಸಾವರ್ಕರ್ ಅವರು. 1907ರಲ್ಲಿ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಈ ಒಂದು ಹೋರಾಟವನ್ನು ಕರೆಯದೇ ಹೋಗಿದ್ದರೆ ಬಹುಶಃ ನಮಗೆ ನಮ್ಮ ದೇಶದ ಬಗ್ಗೆ ನಮ್ಮ ಆತ್ಮಾಭಿಮಾನ ಜಾಗೃತವಾಗುವುದು ಇನ್ನೂ ಬಹಳ ಕಾಲ ಹಿಡಿಯುತ್ತಿತ್ತೋ ಏನೋ. ಆ ಪುಸ್ತಕವನ್ನು ಅವರು ಪಿಕ್ ಪೇಪರ್ಸ್ನಂತಹ ದೊಡ್ಡ ಗ್ರಂಥಗಳ ರಕ್ಷಾಪಟಗಳ ಒಳಗಡೆ ಅವಿತಿಟ್ಟು ಅದನ್ನು ಭಾರತಕ್ಕೆ ಕಳಿಸಿಕೊಡಬೇಕಾಯಿತು. ಬಹುಶಃ ಪ್ರಕಟವಾಗುವುದಕ್ಕೆ ಮೊದಲೇ ನಿಷೇಧಕ್ಕೊಳಪಟ್ಟ ಮೊದಲ ಭಾರತೀಯ ಪುಸ್ತಕ ಇದ್ದರೆ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇರಬೇಕು. ಸಾವರ್ಕರ್ ಅವರು ಬ್ರಿಟಿಷ್ ಆರ್ಕೈವ್ಗಳಿಗೆ ಹೋಗಿ ಅಲ್ಲಿ ಏನೇನು ಇವರ ಬ್ರಿಟಿಷರ ಕಡತಗಳಿದ್ದಾವೆ ಅನ್ನೋದನ್ನು ಹುಡುಕಿ ಅಲ್ಲಿಯ ಸತ್ಯಗಳನ್ನು ತೆಗೆದು ಅವರ ಪತ್ರವ್ಯವಹಾರಗಳಲ್ಲಿ ಇದ್ದಂತಹ ಅಂಶಗಳನ್ನು ದಾಖಲು ಮಾಡಿಕೊಂಡು, ಇಲ್ಲ ಇದು ಕೇವಲ ದಂಗೆ ಅಲ್ಲ, ಇದು ನಮ್ಮ ಕ್ರಾಂತಿಕಾರಿಗಳು ಮಾಡಿದಂಥ ಸಣ್ಣ ಹೋರಾಟ ಅಲ್ಲ, ಇದು ಇಡೀ ದೇಶದ ಒಂದು ಆತ್ಮ ಜಾಗೃತಿ ಆದಂತಹ ಸನ್ನಿವೇಶ, ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನೇರವಾಗಿ ಹೇಳಿದವರು ಸಾವರ್ಕರ್. ಅವರು ಆನಂತರ 2-3 ಪುಸ್ತಕಗಳನ್ನು ಬರೀತಾರೆ. 6 ಚಿನ್ನದ ಪುಟಗಳು ಅಥವಾ 6 ಚಿನ್ನದ ಯುಗಗಳು ಅನ್ನುವ ಒಂದು ಪುಸ್ತಕವನ್ನು ಬರೀತಾರೆ. ಅದೇ ರೀತಿಯಲ್ಲಿ ಹಿಂದೂ ಪದಪಾದಶಾಹಿ ಅನ್ನೋ ಪುಸ್ತಕವನ್ನು ಬರೀತಾರೆ. ಹಿಂದೂ ಪದಪಾದಶಾಹಿಯಲ್ಲಿ ಶಿವಾಜಿ ಹೇಗೆ ಮುಘಲರ ವಿರುದ್ಧ ಎದ್ದು ನಿಂತು ಒಂದು ಸಾಮ್ರಾಜ್ಯವನ್ನು ಕಟ್ಟಿದ, ಒಂದು ಸ್ವತಂತ್ರವಾದಂಥ ಒಂದು ಪೀಠ ಸ್ಥಾಪನೆ ಮಾಡಿದ ಅನ್ನೋದನ್ನು ಎಳೆಯಾಗಿ ಬಿಡಿಸಿ ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ 6 ಚಿನ್ನದ ಯುಗಗಳು ಅನ್ನುವ ಒಂದು ದೊಡ್ಡ ಕೃತಿಯಲ್ಲಿ, ಇತಿಹಾಸದ ಕೃತಿಯಲ್ಲಿ
ಅದು ಅವರ ಜೀವನದ ಅಂತ್ಯದಲ್ಲಿ ಬರೆದದ್ದು. ಆದರೆ ಅದರಲ್ಲಿ ಅವರು ಹೇಳುವ ಅನೇಕ ಅಂಶಗಳು ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟದ್ದು. ಹೀಗೆ ಅವರು ಬ್ರಿಟಿಷೇತರ ಇತಿಹಾಸವನ್ನು, ಶುದ್ಧ ಭಾರತೀಯ ಅಂತಃಕರಣ ತುಂಬಿದ ಇತಿಹಾಸವನ್ನು ಕೊಡುವುದಕ್ಕೆ ಶ್ರಮಿಸಿದರು. ಅದೇ ರೀತಿಯಲ್ಲಿ ಈ ಕ್ರಾಂತಿಕಾರಿಗಳ ಬಗ್ಗೆ ನಮಗೆ ಗೊತ್ತಾದದ್ದು ಬಹಳ ತಡವಾಗಿ. ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದ ಅನೇಕರು ಈ ಕ್ರಾಂತಿಕಾರಿಗಳ ಕಥೆಗಳನ್ನು ಇಟ್ಟುಕೊಂಡು ಕಥೆಗಳನ್ನು, ಕಾದಂಬರಿಗಳನ್ನು ಬರೆದರು. ಅದರಲ್ಲಿ ಕನ್ನಡದಲ್ಲಿ ಹೇಳುವುದಾದರೆ, ಯಾಕಂದರೆ ಇಡೀ ದೇಶದಲ್ಲಿ ಆದಂಥ ಎಲ್ಲ ಇತಿಹಾಸವನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿಂದಿಯಲ್ಲಿ ಏನಾಯಿತು, ಬಂಗಾಳಿಯಲ್ಲಿ ಏನಾಯಿತು ಅನ್ನೋದನ್ನು ಹೇಳೋದಕ್ಕೆ ಇದು ವೇದಿಕೆ ಅಲ್ಲ. ಆದರೆ ಕನ್ನಡದಲ್ಲಿ ಏನಾಯಿತು, ಕನ್ನಡದಲ್ಲಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಅವರು ಅಜೇಯ ಅದಮ್ಯದಂತಹ ಕಾದಂಬರಿಗಳನ್ನು ಬರೆದರು. ಅದರ ಮೂಲಕ ಕ್ರಾಂತಿಕಾರಿಗಳ ಬದುಕನ್ನು ನಮ್ಮ ಕಣ್ಣೆದುರು ತೆರೆದಿಡುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಲ್ಲಿ ಶಿವರಾಮ ಅವರು ಆತ್ಮಾಹುತಿ ಅನ್ನುವ ಕಾದಂಬರಿಯನ್ನು ಬರೆದು ಸಾವರ್ಕರ್ ಅವರು ಯಾವ ರೀತಿಯ ಕಷ್ಟವನ್ನು ಅನುಭವಿಸಿದ್ರು ಅನ್ನುವ ಒಂದು ಅವರ ಇಡೀ ಜೀವನದ ಘಟನೆಗಳನ್ನು ಎಳೆ ಎಳೆಯಾಗಿ ನಮ್ಮ ಎದುರು ತೆರೆದಿಟ್ಟರು. ಅದರಲ್ಲಿ ನಮಗೆ ಕ್ರಾಂತಿಕಾರಿಗಳ ಬದುಕು ಹೇಗಿತ್ತು ಅನ್ನೋದರ ಒಂದು ಸಣ್ಣ ಝಲಕ್ ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಅವರು ಬರೆದ ಇನ್ನೊಂದು ಬಹಳ ದೊಡ್ಡ ಕೃತಿ ರುಧಿರಾಭಿಷೇಕ. ರುಧಿರ ಅಂತ ಹೇಳಿದರೆ ರಕ್ತ, ನೆತ್ತರು. ರುಧಿರಾಭಿಷೇಕ ಬಹುಶಃ ಸುಮಾರು 750-800 ಪುಟಗಳ ದೊಡ್ಡ ಗ್ರಂಥ. ಅದರಲ್ಲಿ ಬಾಗಾಜತೀನ್ ಅಂತ ಹೇಳುವ ಒಬ್ಬ ಬಂಗಾಳಿ ಕ್ರಾಂತಿಕಾರಿ, ಅವನು ಯಾವ ರೀತಿಯಲ್ಲಿ ತನ್ನ ಕ್ರಾಂತಿಯನ್ನು ಮಾಡ್ತಾನೆ, ಹೋರಾಟವನ್ನು ಮಾಡ್ತಾನೆ, ಇಡೀ ಬಂಗಾಳದಲ್ಲಿ ಹೇಗೆ ಜನರನ್ನು ಸಂಘಟಿಸ್ತಾನೆ, ಹೇಗೆ ಬ್ರಿಟಿಷರ ವಿರುದ್ಧ ಎದ್ದು ನಿಲ್ತಾನೆ, ಹೇಗೆ ಬೇರೆ ಬೇರೆ ಭೂಗತನಾಗಿದ್ದುಕೊಂಡು ಅಥವಾ ಬೇರೆ ಬೇರೆ ವೇಷಗಳನ್ನು ಹಾಕಿಕೊಂಡು ಹೇಗೆ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾನೆ ಅನ್ನೋದನ್ನು ಬಹಳ ವಿವರವಾಗಿ ಬರೀತಾರೆ. ಅದರ ಜೊತೆಗೆ ಆ ಪುಸ್ತಕದಲ್ಲಿ ಸುಮಾರು 200-250ಕ್ಕೂ ಹೆಚ್ಚು ಕ್ರಾಂತಿಕಾರಿಗಳ ಹೆಸರುಗಳು ನಮಗೆ ಸಿಗ್ತವೆ. ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಇಷ್ಟೊಂದು ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ. ಇಲ್ಲದೇ ಇದ್ದರೆ ನಮ್ಮ ಇತಿಹಾಸ ಹೇಳುವಂಥದ್ದು 2-3 ಮಂದಗಾಮಿಗಳ ಹೆಸರುಗಳನ್ನು ಮಾತ್ರ. ನಾವು ಅಸಹಕಾರ ಚಳವಳಿಯನ್ನು ಮಾಡ್ತಾ ಇದ್ದೆವು, ನಾವು ಕತ್ತಿ ಹಿಡಿತಾ ಇರಲಿಲ್ಲ, ಅವರು ಎಷ್ಟು ಹೊಡೆದ್ರು ನಾವು ಹೊಡೆತ ತಿಂದು ಸುಮ್ಮನೆ ಕೂರ್ತಾ ಇದ್ದೆವು, ಉಪವಾಸ ಮಾಡ್ತಾ ಇದ್ದೆವು, ಆ ಮೂಲಕ ಸ್ವಾತಂತ್ರ್ಯವನ್ನು ಪಡೆದೆವು ಅನ್ನುವ ಒಂದು ಏಕ ದಿಕ್ಕಿನ ಒಂದೇ ದಿಕ್ಕಿನ ಕಥೆಯನ್ನು ಹೊಡೆದುರುಳಿಸುವಂತಹ ಒಂದು ಕಥೆಯನ್ನು, ಕ್ರಾಂತಿಕಾರಿಗಳು ಯಾವ ರೀತಿಯಲ್ಲಿ ಬ್ರಿಟಿಷರಿಗೆ ನಿದ್ದೆಗೆಡಿಸ್ತಾ ಇದ್ರು ಅನ್ನೋ ಕಥೆಯನ್ನು ರುಧಿರಾಭಿಷೇಕದಲ್ಲಿ ಬಾಬು ಕೃಷ್ಣಮೂರ್ತಿಯವರು ಕೊಡ್ತಾರೆ, ಬಾಗಾಜತೀನ್ನ ಇತಿಹಾಸವನ್ನು, ಅವನ ಕಥೆಯನ್ನು ಹೇಳುವ ಮೂಲಕ. ಒಟ್ಟಾರೆಯಾಗಿ ನಮ್ಮಲ್ಲಿ ಕ್ರಾಂತಿಕಾರಿಗಳು ಭಾರತದಲ್ಲಿ ಒಟ್ಟಾರೆ ಮನಸೋ ಇಚ್ಛೆ ಹೋರಾಡಿದರು, ಅವರ ಹೋರಾಟಕ್ಕೊಂದು ಸಾಂಘಿಕ ಶಕ್ತಿ ಇರಲಿಲ್ಲ ಅನ್ನೋ ಒಂದು ಭ್ರಮೆಯನ್ನು ನಮಗೆ ಮಾಡಿಕೊಡಲಾಗಿದೆ ನಮಗೆ ನಮ್ಮ ಪಠ್ಯಪುಸ್ತಕಗಳ ಮೂಲಕ ಅಥವಾ ಬೇರೆ ಬೇರೆ ಕೃತಿಗಳ ಮೂಲಕ. ಆದರೆ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳುವುದಕ್ಕೆ ನಾವು ನೋಡಬೇಕಾದ್ರೆ, ನಾನಾಗಲೇ ಹೇಳಿದ ತಿಲಕರು ಕೇವಲ ಬ್ರಿಟಿಷರ ವಿರುದ್ಧ ಉಗ್ರವಾದ ಶಬ್ದಗಳನ್ನು ಬಳಸಿ ಲೇಖನಗಳನ್ನು ಬರಿತಾ ಇದ್ದದ್ದು ಮಾತ್ರ ಅಲ್ಲ, ಭಾರತೀಯರ ಕಣ್ಣನ್ನು ತೆರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಾದರೆ, ಈಗ ಇಲ್ಲಿನ ಆಡಳಿತಶಾಹಿಯು 2 ಬಗೆಯಲ್ಲಿ ದಮನಕಾರಿ ನೀತಿಯನ್ನು ಅನುಸರಿಸುತ್ತಿದೆ. ಇದು ಇದರಲ್ಲಿ ಮರಾಠದಲ್ಲಿ ತಿಲಕರು ಬರೆಯುವಂಥ ಒಂದು ಲೇಖನದ ಒಂದು ಭಾಗ. ಅವರು ಹೇಳ್ತಾರೆ, ಬಾಂಬುಗಳ ತಯಾರಿಕೆಯೇ ಆಗದಂತೆ ಮಾಡುವುದು ಒಂದು, ಬಾಂಬು ತಯಾರಿಸಿ ಪ್ರಯೋಗಿಸುವ ಜನರ ಮನೋಭಾವವನ್ನೇ ಬದಲಾಯಿಸುವುದು ಇನ್ನೊಂದು. ಬಾಂಬುಗಳನ್ನು ತಯಾರು ಮಾಡುವ ಹಾಗೆ ಇರಲಿಲ್ಲ. ಸರ್ಕಾರ ಜನರನ್ನು ಮೊದಲು ನಿಶಸ್ತ್ರಗೊಳಿಸಿತು. ಯುರೋಪಿನ ನಿರಂಕುಶ ರಾಜರೂ ಸಹ ಪ್ರಜೆಗಳನ್ನು ನಿಶಸ್ತ್ರಗೊಳಿಸಿರಲಿಲ್ಲ. ಯುರೋಪಿನ ನಿರಂಕುಶ ರಾಜರು ಕೂಡ ಪ್ರಜೆಗಳನ್ನು ನೀವು ಯಾವುದೇ ಆಯುಧವನ್ನು ಹಿಡಿಯೋ ಹಾಗಿಲ್ಲ ಅಂತ ಯಾವತ್ತೂ ಹೇಳಿರಲಿಲ್ಲ. ಭಾರತದಲ್ಲಿ ಸಾರ್ವಭೌಮರಾಗಿ ಮೆರೆದ ಮುಸಲ್ಮಾನರಂಥ ಬರ್ಬರರೂ ಇಲ್ಲಿ ಹಿಂದೂಗಳನ್ನು ನಿಶಸ್ತ್ರಗೊಳಿಸಲಿಲ್ಲ. ಮುಸ್ಲಿಮರ ಒಂದು ಆಡಳಿತ ಇದ್ದಾಗ ಕೂಡ ಅವರು ಕೂಡ ಭಾರತೀಯರಿಗೆ ನೀವು ಕತ್ತಿ ಹಿಡಿಬೇಡಿ, ಕುಡುಗೋಲು ಹಿಡಿಬೇಡಿ ಅಂತ ಹೇಳಿರಲಿಲ್ಲ. ಆದರೆ ಇಂಗ್ಲೀಷರು ಇಲ್ಲಿ ಹೀಗೆ ಮಾಡಿದ್ದಕ್ಕೆ, ಸಾಧಾರಣ ಕೋವಿಗಳು, ಕತ್ತಿಗಳು ಪ್ರಜೆಗಳ ಕೈಯಲ್ಲಿದ್ದರೂ ಅವರು ಸರ್ಕಾರದ ಸೈನ್ಯ ಬಲವನ್ನು ಸರಿಗಟ್ಟಲಾರರು. ಅವ್ರದ್ದು ಏನೋ ದೊಡ್ಡ ಸೈನ್ಯ ಬಲ, ನಮ್ಮಲ್ಲಿ ಇರೋದು ಕೇವಲ ಕತ್ತಿ ಕುಡುಗೋಲು ಮಾತ್ರ. ಆದರೂ ಯಾಕೆ ಅವರು ನಮ್ಮಲ್ಲಿ ಆ ಶಸ್ತ್ರಗಳನ್ನು ಹಿಡಿಬಾರದು ಅಂತ ಹೇಳ್ತಾ ಇದ್ದಾರೆ? ಯಾಕೆ ಅಂದರೆ ಅವರು ಹೇಳ್ತಾರೆ, ತಮ್ಮ ಆಡಳಿತಕ್ಕೆ ಅಲ್ಪ ಸ್ವಲ್ಪ ವಿರೋಧವೂ ಬರಬಾರದು, ಸ್ವರಾಜ್ಯದ ಯಾವ ಹಕ್ಕನ್ನೂ ನೀಡಬಾರದು, ತಮ್ಮ ಆಡಳಿತ ನಿರ್ವಿಘ್ನವಾಗಿ ನಡೆಯಬೇಕು ಎನ್ನುವ ಸಲುವಾಗಿ ಶಸ್ತ್ರ ಕಾಯ್ದೆಯ ಮುಖಾಂತರ ರಾಷ್ಟ್ರದ ಗಂಡಸುತನವನ್ನು ನಾಶಗೊಳಿಸಿದರು. ನೀವು ಯಾರೂ ಕತ್ತಿ ಹಿಡಿಬಾರದು ಅಂತ ಹೇಳುವ ಮೂಲಕ ಇಲ್ಲಿ ಇದ್ದ ಒಂದು ಕ್ಷಾತ್ರ ಗುಣವನ್ನೇ ಸಂಪೂರ್ಣವಾಗಿ ನಾಶಗೊಳಿಸಿದರು ಅನ್ನುವ ಮಾತನ್ನು ತಿಲಕರು ಮೊದಲ ಬಾರಿಗೆ ಗುರುತಿಸ್ತಾರೆ. ಆಮೇಲೆ ಇಂಗ್ಲೀಷರಿಗೆ ಮೊಘಲರಿಗಿದ್ದಷ್ಟು ಧಾರಾಳ ಬುದ್ಧಿಯಾಗಲಿ ಸೈನ್ಯ ಬಲವಾಗಲಿ ಇರಲಿಲ್ಲ. ಇದಕ್ಕೆ ಕಾರಣ ಇಂಗ್ಲೀಷರು ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ಹಾರಿ ಹೋಗುವ ಹಕ್ಕಿಗಳಂತೆ ತಾತ್ಕಾಲಿಕ ಬಾಡಿಗೆದಾರರಂತಿರುವುದೇ ಆಗಿದೆ. ಇಲ್ಲಿ ಇಂಗ್ಲೀಷರ ವಾಸ್ತವ್ಯ ಶಾಶ್ವತವಾದುದಲ್ಲ. ಇನ್ನು ಅವರು ಮುಂದೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಆದರೆ ಇದು ಬಹಳ ಮುಖ್ಯ, ಬ್ರಿಟಿಷರು ಇಲ್ಲಿ ಬಂದದ್ದು ಕೇವಲ ದೋಚಿಕೊಂಡು ಮತ್ತೆ ಅವರ ದೇಶಕ್ಕೆ ವಾಪಸ್ಸಾಗುವುದಕ್ಕೆ, ಅವರು ಇಲ್ಲಿ ಶಾಶ್ವತವಾಗಿ ನಿಲ್ಲುವುದಕ್ಕೆ ಬಂದವರಲ್ಲ ಅನ್ನೋ ಒಂದು ಎಚ್ಚರವನ್ನು ಭಾರತೀಯರಿಗೆ ಕೊಡುವವರು ಒಬ್ಬ ಕ್ರಾಂತಿಕಾರಿಯಾಗಿದ್ದ ತಿಲಕರು.
ಅವರನ್ನು ನಾವು ಕ್ರಾಂತಿಕಾರಿಗಳ ಪಟ್ಟಿಯಲ್ಲೇ ಇಡಬೇಕು. ಯಾಕಂದರೆ ಅವರ ಬರಹಗಳು, ಅವರ ಇಡೀ ಜೀವನವನ್ನು ನೋಡಿದರೆ ಅವರು ಕ್ರಾಂತಿಕಾರಿಯ ಬದುಕನ್ನೇ ಹೆಚ್ಚು ಬದುಕಿದ್ರು, ಮಂದಗಾಮಿಯ ಬದುಕನ್ನು ಯಾವತ್ತೂ ಅವರು ಮಾಡಲಿಲ್ಲ. ಬ್ರಿಟಿಷರು ಈ ದೇಶವನ್ನು ಹೀಗೆ ರಕ್ತ ಹಿರುವುದಕ್ಕೆ ಬಂದಿದ್ದಾರೆ ಅನ್ನೋದನ್ನು ಮೊದಲು ಗುರುತಿಸಿ ಹೇಳಿದವರು ತಿಲಕರು. ಅದೇ ರೀತಿಯಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸರಿ, ಆದರೆ ಅಂತಹ ರಾಜ್ಯಗಳು ಬ್ರಿಟಿಷರಿಗಾದರೂ ಯಾಕೆ ಹೋಗಬೇಕು ಅಂತ ಮೊದಲು ಕೇಳಿದವರು ತಿಲಕರು. ಈ ಪ್ರಶ್ನೆಯನ್ನು ಕೇಳ್ತಾರೆ. ಇವರೆಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಾಯ್ದೆಯನ್ನು ಹಾಕಿದ ಕೂಡಲೇ ನಮ್ಮಲ್ಲಿದ್ದ ರಾಜವಂಶಗಳು, ನಮ್ಮಲ್ಲಿದ್ದ ಸಾಮ್ರಾಜ್ಯಗಳು, ದೊಡ್ಡ ದೊಡ್ಡ ರಾಜರು ಸರಿ ಹಾಗಾದರೆ ನೀವೇ ನೋಡಿಕೊಳ್ಳಿ ಅಂತ ಹೇಳಿ ಬಿಟ್ಟು ಬಿಡ್ತಾರೆ, ಯಾವ ಪ್ರತಿರೋಧವನ್ನು ತೋರಿಸುವುದಿಲ್ಲ. ಆದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಾಯ್ದೆಯನ್ನು ತರುವುದಕ್ಕೆ ಇವರು ಯಾರು ಅಂತಲೇ ನೇರವಾಗಿ ಕೇಳುವವರು ಮೊದಲ ಬಾರಿಗೆ ತಿಲಕರು. ಬ್ರಿಟಿಷರ ಇಂತಹ ದಬ್ಬಾಳಿಕೆಯನ್ನು ವಿರೋಧಿಸಲಿಕ್ಕೆ ಭಾರತದಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಕ್ರಾಂತಿಕಾರಿಗಳೇ. ಇದನ್ನು ನಾವು ನೆನಪಿಡಬೇಕು. ಒಂದು ಸಣ್ಣ ಇಲ್ಲಿ ಅಂಶವನ್ನು, ಕಥೆಯನ್ನು ನಾನು ಹೇಳುವುದಾದರೆ, ಭಾಗಾ ಜತೀನ್ ಅವನು ಸಣ್ಣ ಒಬ್ಬ ತರುಣನಾಗಿದ್ದಾಗ, ಒಂದು 17-18 ವರ್ಷದ ತರುಣನಾಗಿದ್ದಾಗ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಆಗಲೇ ಅವನು ಕ್ರಾಂತಿಕಾರಿ. ಎಷ್ಟರ ಮಟ್ಟಿಗೆ ಕ್ರಾಂತಿಕಾರಿ ಅಂತ ಹೇಳಿದರೆ, ನಾನು ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿರೋನು, ಹಾಗಾಗಿ ನನ್ನ ಕೈಯಲ್ಲಿ ಒಂದು ಕತ್ತಿ ಯಾವಾಗಲೂ ಇರಬೇಕು ಅಂತ ಹೇಳಿ ಕಾಳಿಯ ಗುಡಿಗೆ ಹೋಗ್ತಾನೆ. ಕಾಳಿಯ ಗುಡಿಗೆ ಹೋಗಿ ಅಲ್ಲಿ ಅನೇಕ ಕತ್ತಿಗಳು ಇದ್ದು, ಆ ಗುಡಿಯಲ್ಲಿ ಯಾರೋ ಹರಕೆ ಕೊಟ್ಟು ಹಾಕಿರುವಂಥ ಕತ್ತಿಗಳು, ಹರಿತವಾದ ಕತ್ತಿಗಳು. ಅದರಲ್ಲಿ ಒಂದು ಸಣ್ಣ ಕತ್ತಿಯನ್ನು ತೆಗೆದುಕೊಳ್ತಾನೆ. ಅದನ್ನು ತೆಗೆದುಕೊಂಡು, ಇದು ದೇವತೆ ಅಂದರೆ ದೇವರು ನನಗೆ ಕೊಡ್ತಾ ಇರುವಂಥ, ನನ್ನ ರಕ್ಷಣೆಗಾಗಿ, ನನ್ನ ದೇಶದ ರಕ್ಷಣೆಗಾಗಿ ಕೊಡ್ತಾ ಇರುವಂಥ ಕತ್ತಿ, ಆಯುಧ, ಇದನ್ನು ನಾನು ಇಟ್ಕೊಳ್ತೇನೆ ಅಂತ ಹೇಳಿ ಅವನ ಸೊಂಟಕ್ಕೆ ಸಿಗಿಸಿಕೊಡ್ತಾನೆ. ಅದಕ್ಕೆ ಕಾಳಿ ಅಂತ ಹೆಸರಿಡ್ತಾನೆ. ಆಮೇಲೆ ಅವನು ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಹುಲಿ ಅವನ ಮೇಲೆ ದಾಳಿ ಮಾಡುತ್ತೆ. ಆಗ ಅವನು ಆ ಕತ್ತಿಯನ್ನು ಹೊರಗೆಳೆದು ಆ ಹುಲಿಯನ್ನು ಕೊಲ್ಲುತ್ತಾನೆ. ಆ ಹುಲಿಯನ್ನು ಕೊಂದು ತಾನು ಭಾಗಾ ಜತೀನ್ ಅಂತ ಅನ್ನೋ ಹೆಸರನ್ನು ಪಡಿತಾನೆ. ಭಾಗ ಅಂತ ಹೇಳಿದರೆ ಹುಲಿ ಅಂತ ಅರ್ಥ. ಅಂದರೆ ಆಗಿನ ಕಾಲದಲ್ಲಿ ಕ್ರಾಂತಿಕಾರಿಗಳು ಯಾವ ರೀತಿಯ ಆವೇಶವನ್ನು ತಮ್ಮ ಮೈಯಲ್ಲಿ ತುಂಬಿಕೊಂಡಿದ್ರು ಅಂತ ಹೇಳುವುದಕ್ಕೆ, ಕೇವಲ ಮನುಷ್ಯರ ಜೊತೆ ಹೋರಾಟ ಮಾಡುವುದಲ್ಲ, ಒಂದು ಹುಲಿಯ ಜೊತೆ ಕೂಡ ತಾನು ಹೋರಾಟ ಮಾಡಿ ತೋರಿಸಬಲ್ಲೆ ಅನ್ನೋ ಒಂದು ಧೈರ್ಯವನ್ನು, ಛಾತಿಯನ್ನು ಆ ಕ್ರಾಂತಿಕಾರಿಗಳು ತೋರಿಸ್ತಾರೆ. ಹಾಗೆಯೇ ನಾನಾಗಲೇ ಹೇಳಿದ ಹಾಗೆ ಅನೇಕ ಸಮಿತಿಗಳು, ಅನೇಕ ಸಂಘ ಸಂಸ್ಥೆಗಳು, ನಮಗೆ ಒಂದು ಭ್ರಮೆ ಇದೆ, ಕ್ರಾಂತಿಕಾರಿಗಳು ಅವರ ಪಾಡಿಗೆ ಒಬ್ಬೊಬ್ಬರೇ ಎಲ್ಲೋ ಒಂದು ಕಡೆ ಇದ್ದುಕೊಂಡು ಆಯುಧಗಳನ್ನು ಇಟ್ಟುಕೊಂಡು ಅಡಗಿ ಕೂತ್ಕೊಂಡು ಬ್ರಿಟಿಷರ ಮೇಲೆ ಹೋರಾಡ್ತಾ ಇದ್ರು, ಬ್ರಿಟಿಷರ ಮೇಲೆ ಮುಗಿಬೀಳ್ತಾ ಇದ್ರು, ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ರು ಅನ್ನೋ ಒಂದು ಭ್ರಮೆ ಇದೆ. ಹಾಗಿರಲಿಲ್ಲ. ಕ್ರಾಂತಿಕಾರಿಗಳು ಅವರು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ತಾ ಇದ್ರು, ಸೀಕ್ರೆಟ್ ಸೊಸೈಟಿಗಳನ್ನು ಮಾಡಿಕೊಳ್ತಾ ಇದ್ರು, ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ರು. ಅನೇಕ ಹೆಸರುಗಳು ಬರ್ತವೆ. ಉದಾಹರಣೆಗೆ ಅನುಶೀಲನ ಸಮಿತಿ. ಇದರಲ್ಲಿ ಇದ್ದವರು ಬೇರೆ ಯಾರೂ ಅಲ್ಲ, ಅರಬಿಂದೋ ಘೋಷ್. ಅರಬಿಂದೋ ಅವರು ತನ್ನ ಜೀವನದ ಉತ್ತರಾರ್ಧದಲ್ಲಿ ಸನ್ಯಾಸಿಯಾಗಿ ಬದುಕಿದ್ರು ಕೂಡ ಅವರ ಜೀವನದ ಮೊದಲ ಅರ್ಧ ಭಾಗದಲ್ಲಿ ಅವರು ಅತ್ಯಂತ ದೊಡ್ಡ ಕ್ರಾಂತಿಕಾರಿ. ಅವರು ಅನುಶೀಲನ ಸಮಿತಿಯನ್ನು ರಚನೆ ಮಾಡ್ತಾರೆ. ಅವರ ಸೋದರ ಬಾರೇಂದ್ರ ಕುಮಾರ್ ಘೋಷ್ ಕೂಡ ಅದರಲ್ಲಿ ಇರ್ತಾರೆ. ಹಾಗೆಯೇ ಭೂಪೇಂದ್ರನಾಥ ದತ್ತ ಅವರು ಇರ್ತಾರೆ. ಇವರು ಸ್ವಾಮಿ ವಿವೇಕಾನಂದರ ಸೋದರ. ವಿವೇಕಾನಂದರು ಕೂಡ ಈ ಕ್ರಾಂತಿಕಾರಿಗಳ ಪರವಾಗಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಹಾಗೆಯೇ ದೇಶಬಂಧು ಚಿತ್ತರಂಜನ್ ದಾಸ್ ಅವರು, ಸುರೇಂದ್ರನಾಥ ಟಾಗೋರ್ ಅವರು, ಪುಲಿನ್ ಬಿಹಾರಿ ದಾಸ್ ಅವರು ಇತ್ಯಾದಿ ಅನೇಕ ವ್ಯಕ್ತಿಗಳು ಬೇರೆ ಬೇರೆ ಸಂಘಗಳನ್ನು ಕಟ್ಟಿಕೊಂಡು, ಜತೀನ್ ದಾಸ್ ಅವರು, ಬಿಪಿನ್ ಚಂದ್ರಪಾಲ್ ಅವರು, ಇವರೆಲ್ಲ ಬೇರೆ ಬೇರೆ ಸಂಘಗಳನ್ನು ಕಟ್ಟಿಕೊಂಡು ಆ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ದೇಶದ ಹೊರಗಡೆ ನಿಂತುಕೊಂಡು ಅವರು ಕೆಲಸವನ್ನು ಮಾಡ್ತಾರೆ. ಇದು ಬಹಳ ಮುಖ್ಯ. ಮಂದಗಾಮಿಗಳಲ್ಲಿ ನಾವು ಈ ರೀತಿಯ ಒಂದು ಇದನ್ನು ನಾವು ನೋಡೋದಿಲ್ಲ, ಈ ರೀತಿಯ ಒಂದು ವೇಗವನ್ನು ನಾವು ನೋಡೋದಿಲ್ಲ. ಲಾಲಾ ಹರ್ದಯಾಲ್ ಇರಬಹುದು, ಅಥವಾ ಸೋಹನ್ ಸಿಂಗ್ ಇರ್ಬೋದು, ಕರ್ತಾರ್ ಸಿಂಗ್ ಇರ್ಬೋದು, PS ಕಾಂಕೋಜಿ ಇರ್ಬೋದು, ತಾರಕ್ನಾಥ್, ಇಂಥವರೆಲ್ಲ ದೇಶದ ಹೊರಗೆ ನಿಂತುಕೊಂಡು, ಒಬ್ಬರು ಜಪಾನಲ್ಲಿ ಇರ್ತಾರೆ, ಇನ್ನೊಬ್ಬರು ಅಮೆರಿಕದಲ್ಲಿ ಇರ್ತಾರೆ. ಅಮೆರಿಕದಲ್ಲಿ ನೋಡಿ, ಇವತ್ತು ನಾವು JNUನಂಥ ಸಂಸ್ಥೆಗಳಲ್ಲಿ ಕ್ಯಾಂಪಸ್ ಒಳಗಡೆ ನಾವು ದೇಶದ್ರೋಹಿಗಳನ್ನು ನೋಡ್ತೇವೆ. ಆದರೆ ಆಗಿನ ಕಾಲದಲ್ಲಿ ಚಿಕಾಗೋದಂತಹ ಯೂನಿವರ್ಸಿಟಿಗಳಲ್ಲಿ, ಅಮೆರಿಕದ ಯೂನಿವರ್ಸಿಟಿಗಳ ಒಳಗಡೆ ಭಾರತೀಯ ಕ್ರಾಂತಿಕಾರಿಗಳು ಇದ್ದುಕೊಂಡು ವಿದ್ಯಾರ್ಥಿಗಳಾಗಿ ಅಥವಾ ಬೇರೆ ಬೇರೆ ನೇತೃತ್ವ, ಬೇರೆ ಬೇರೆ ಪಾತ್ರಗಳನ್ನು ಮಾಡಿಕೊಂಡು ಅವರು ಆ ಕ್ಯಾಂಪಸ್ಗಳ ಒಳಗಡೆ ಇದ್ದುಕೊಂಡು ಇಡೀ ಜಗತ್ತಿನಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಅಲೆಯನ್ನು ಸೃಷ್ಟಿ ಮಾಡುವುದಕ್ಕೆ ಅವರು ಕೆಲಸ ಮಾಡ್ತಾರೆ. ದ ಗದರ್ ಅಂತ ಹೇಳಿ ಒಂದು ಪತ್ರಿಕೆಯನ್ನು ನಡೆಸ್ತಾರೆ. ಆ ಪತ್ರಿಕೆಯಲ್ಲಿ ಒಂದು ಲೈನ್, ಅಂದರೆ ಮಾಸ್ಟ್ ಹೆಡ್ನ ಕೆಳಗಡೆ ಒಂದು ಲೈನ್ ಬರೀತಾರೆ. ಪ್ರತಿಯೊಂದು ಸಂಚಿಕೆಯಲ್ಲೂ ಆ ಲೈನ್ ಬರುತ್ತೆ. ಏನು ಅಂತ ಹೇಳಿದರೆ, ಅಂಗ್ರೇಜಿ ರಾಜ್ ಕಾ ದುಶ್ಮನ್, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ತೊಡೆತಟ್ಟಿ ಗರ್ಜಿಸಲು ಬಿಸಿನೆತ್ತರ ಯೋಧರು ಬೇಕಾಗಿದ್ದಾರೆ. ಇದನ್ನು ಅವರು ಮಾಸ್ಟ್ ಹೆಡ್ ಕೆಳಗೆ ಪ್ರತಿ ಸಂಚಿಕೆಯಲ್ಲೂ ಹಾಕ್ತಾರೆ. ಅದಕ್ಕೆ ಏನು ಗೊತ್ತಾ ಬಹುಮಾನ ಹುತಾತ್ಮನಾಗುವುದು, ಪಿಂಚಣಿ ಸ್ವಾತಂತ್ರ್ಯ, ಯುದ್ಧ ಭೂಮಿ ಭಾರತ. ಇದನ್ನು
ಈ ಒಂದು ಸಾಲುಗಳನ್ನು ತಮ್ಮ ಪತ್ರಿಕೆಯಲ್ಲಿ ಹಾಕಿ ಅವರು ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಸರ್ಕ್ಯುಲೇಟ್ ಮಾಡ್ತಾರೆ. ಅಮೆರಿಕ ಇರಬಹುದು, ಯುರೋಪಿನ ಬೇರೆ ಬೇರೆ ದೇಶಗಳಿರಬಹುದು, ಜರ್ಮನಿ ಇರಬಹುದು, ಈ ಎಲ್ಲ ದೇಶಗಳಿಗೂ ಸರ್ಕ್ಯುಲೇಟ್ ಮಾಡಿ ನೋಡಿ ಬ್ರಿಟಿಷರು ಭಾರತದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜಗಜ್ಜಾಹೀರು ಮಾಡ್ತಾರೆ. ಅದೇ ರೀತಿಯಲ್ಲಿ ರಾಶ್ ಬಿಹಾರಿ ಬೋಸನ ಕೆಲಸವನ್ನು ನೀವು ನೋಡಿರ್ಬೋದು. ಜಪಾನಲ್ಲಿ ಇದ್ದುಕೊಂಡು ಅವರು ಇಡೀ ಒಂದು ಜಗತ್ತಿನಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಭಾವನೆ ಗಟ್ಟಿಯಾಗುವ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗೆ ಅನುಶೀಲನ ಸಮಿತಿ ಅದು ದೊಡ್ಡ ಒಂದು ಬ್ರಿಟಿಷರ ವಿರುದ್ಧ ಒಂದು ಭಾವನೆಗಳನ್ನು ಮಾಡುವಂಥ ಕೆಲಸವನ್ನು, ಒಂದು ಕ್ರೋಢೀಕರಿಸುವ ಕೆಲಸವನ್ನು ಮಾಡುತ್ತೆ. ಆಮೇಲೆ ಈ ಜತಿನ್, ನಾನಾಗಲೇ ಹೇಳಿದ ಹಾಗೆ, ಅವನು ನಿರಂತರವಾಗಿ ಪತ್ರಿಕೆಯಲ್ಲಿ ಬರೀತಾನೆ. ಕೇವಲ 25-30 ವರ್ಷಗಳಲ್ಲಿ ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಆದರೆ ಅವನು ಬರೀತಾ ಇದ್ದಂತಹ ಆ ಲೇಖನಗಳು ಹೇಗಿರ್ತಾ ಇತ್ತು ಅಂತ ಹೇಳಿದರೆ, ಈ ಬ್ರಿಟಿಷ್ ಸಾಮ್ರಾಜ್ಯ ಈವರೆಗೆ ಬೀಳದೆ ಇರುವುದಕ್ಕೆ ಕಾರಣ ನಮ್ಮ ಮೂರ್ಖತನ. ಆಗಿನ ಕಾಲದಲ್ಲೇ ಬರೆದಿದ್ದಾನೆ, 19ನೇ ಶತಮಾನದ ಅಂತ್ಯದಲ್ಲಿ ಬರೀತಾನೆ, ಆಲಸ್ಯ ನಿಷ್ಕ್ರಿಯತೆಗಳೇ ಹೊರತು ಬೇರೇನಲ್ಲ. ಅವರು ಏನೋ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅವರು ಶಸ್ತ್ರಾಸ್ತ್ರ ಸಜ್ಜಿತರಾಗಿದ್ದಾರೆ, ಅದಲ್ಲ. ನಮ್ಮ ಮುಖ್ಯ ಕಾರಣ ಏನು ನಾವು ಸೋಲ್ತಾ ಇರೋದಕ್ಕೆ ಅಂತ ಹೇಳಿದರೆ ಮೂರ್ಖತನ, ಆಲಸ್ಯ ಮತ್ತು ನಿಷ್ಕ್ರಿಯತೆ. ದಬ್ಬಾಳಿಕೆಗಳ ಉಬ್ಬರವಿಳಿತಗಳು ಶತಮಾನಗಳಿಂದ ನಮ್ಮ ಮೇಲೆ ಹರಿದು ಹೋಗುತ್ತಿವೆ. 1000 ವರ್ಷಗಳ ವಿದೇಶಿಯರ ದಾಸ್ಯದಿಂದ ನಾವು ಭಯಕಂಪಿತರಾಗಿದ್ದೇವೆ. ಸಿಂಹಾಸನದ ಮೇಲೆ ಕುಳಿತಿರುವ ರಾಜನು ಯಾರೆಂದು ತಲೆ ಎತ್ತಿ ನೋಡಲು ಸಹ ನಮಗೆ ಧೈರ್ಯವಿಲ್ಲವಾಗಿದೆ. ಅವನು ಯಾರು ಅಂತ ನೋಡುವುದಕ್ಕೆ ಕೂಡ ನಮಗೆ ಧೈರ್ಯ ಇಲ್ಲ. ದೂರದಿಂದ ಎತ್ತರದ ಕಿರೀಟ ಕಾಣುತ್ತದೆ, ಅದನ್ನು ನೋಡಿ ಬೆದರಿ ತಪ್ಪದೆ ದೇವರ ನಾಮ ಜಪಿಸಿ ಸುಮ್ಮನಾಗುತ್ತಿರುವವೇ ಹೊರತು ತಲೆ ಎತ್ತಿ ವಾಸ್ತವತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅವನು ನಿಜವಾಗಿ ಯಾರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ದೂರದಲ್ಲಿ ಅವನ ಕಿರೀಟವನ್ನು ನೋಡಿಕೊಂಡು ನಾವು ಬೆವರಿ ದೇವರ ನಾಮ ಹಾಡ್ತಾ ಇದ್ದೇವೆ. ಅದಕ್ಕೆ ತಕ್ಕಂತೆ ನಮ್ಮ ರಾಜನು ಕೆಲವೊಮ್ಮೆ ರಾಜದಂಡವನ್ನು ಬಳಸುತ್ತಾ, ಕೆಲವೊಮ್ಮೆ ಕಪಟವಾಗಿ ಮುಗುಳನಗೆ ಬೀರುತ್ತಾ ನಮ್ಮೊಳಗಿನ ಗೊಂದಲವನ್ನು ಹೆಚ್ಚಿಸುತ್ತಿದ್ದಾನೆ. ಈ ಥರದ್ದೆಲ್ಲ ಬರೀತಾರೆ ನೋಡಿ. ಆಗಿನ ಕಾಲದ ಒಂದು ವಿಚಿತ್ರ ಏನು ಅಂತ ಹೇಳಿದರೆ, ಆಗಿನ ವೈಸ್ರಾಯಿಗಳು ನಮ್ಮ ದೇಶದಲ್ಲಿ ಈ ದೆಹಲಿಯ ಒಂದು ದೊಡ್ಡ ಪೆರೇಡ್ ಗ್ರೌಂಡ್ನಲ್ಲಿ ಪ್ರತಿ ವರ್ಷ ದೊಡ್ಡ ಒಂದು ಕವಾಯತು ಮಾಡಿಸ್ತಾ ಇದ್ರು. ನಾವು ಇವತ್ತು ಹೇಗೆ ಜನವರಿ 26ಕ್ಕೆ ಮಾಡ್ತೇವೋ ಅದೇ ರೀತಿಯ ಕವಾಯತನ್ನು ಪ್ರತಿ ವರ್ಷ ಮಾಡಿಸ್ತಾ ಇದ್ರು. ಆ ಕವಾಯತು ಕಾರ್ಯಕ್ರಮದಲ್ಲಿ ವೈಸರಾಯಿ ತೊಡ್ತಾ ಇದ್ದಂಥ ಡ್ರೆಸ್ ಏನಿದೆ ಅದು ಬ್ರಿಟಿಷ್ ಅಂದರೆ ಇಂಗ್ಲೆಂಡಿನಿಂದ ತರಿಸ್ತಾ ಇದ್ದಂಥ ಸರ್ಕಸ್ ಕಂಪನಿಯ ಡ್ರೆಸ್. ಅಂದರೆ ನಮ್ಮ ಭಾರತೀಯರ ಕಣ್ಣಿಗೆ ತಾನೊಬ್ಬ ದೊಡ್ಡ ವ್ಯಕ್ತಿ ಅಂತ ಕಾಣಿಸಬೇಕು ಅನ್ನೋ ಕಾರಣಕ್ಕೆ ಅವನು ಇಂಗ್ಲೆಂಡಿನ ಒಂದು ಸರ್ಕಸ್ ಕಂಪನಿಯ ಡ್ರೆಸ್ಸನ್ನು ಇಲ್ಲಿ ಬಾಡಿಗೆ ತಂದು ಅದನ್ನು ಧರಿಸಿ ಆ ಒಂದು ದಿನ ಅವನು ಮೆರೀತಾ ಇದ್ದ. ಈ ಥರದ ವಿಚಿತ್ರಗಳನ್ನು ಕೂಡ ನಾವು ನೋಡ್ತೇವೆ. ಸೊ ಹೀಗೆ ಈ ಸಾವರ್ಕರ್ ಅವರು ಮಾಡಿದ ಕೆಲಸ ಇರಬಹುದು, ಅಂದರೆ ಇಂಡಿಯಾ ಹೌಸ್ನಲ್ಲಿ ಇಂಗ್ಲೆಂಡಿನಲ್ಲಿ ಮಾಡಿದಂಥ ಕೆಲಸ ಇರ್ಬೋದು, ರಾಶ್ ಬಿಹಾರಿ ಬೋಸ್ ಅವರು ಜಪಾನಲ್ಲಿ ಮಾಡಿದ ಕೆಲಸ ಇರ್ಬೋದು, ಲಾಲಾ ಹರ್ದಯಾಲ್ ಅವರು ಅಮೆರಿಕದಲ್ಲಿ ಇದ್ದುಕೊಂಡು ಅವರು ಪತ್ರಿಕೆಯನ್ನು ನಡೆಸ್ತಾ ಅನೇಕ ಕ್ರಾಂತಿಕಾರಿಗಳನ್ನು ಒಟ್ಟು ಸೇರಿಸ್ತಾ ಇಡೀ ಜಗತ್ತಿನಲ್ಲಿ ಬ್ರಿಟಿಷರ ವಿರುದ್ಧ ಭಾವನೆಗಳನ್ನು ಕ್ರೋಢೀಕರಿಸ್ತಾ ಮಾಡಿದ ಕೆಲಸಗಳಿರ್ಬೋದು. ಇವೆಲ್ಲವೂ ಕೂಡ ಒಂದು ಸಾಂಘಿಕ ಪ್ರಯತ್ನ ಅನ್ನೋದನ್ನು ನಾವು ಮರಿಬಾರ್ದು. ಯಾರೋ ಒಬ್ಬಿಬ್ಬರು ಅಲ್ಲಿ ಕತ್ತಿಯನ್ನು ಜಳಪಿಸ್ತಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸತ್ತದ್ದಲ್ಲ. ಇದು ಒಂದು ಸಾಂಘಿಕವಾದ ಮತ್ತು ವಿಶ್ವದಾದ್ಯಂತ ನಡೆದಂಥ ಒಂದು ದೊಡ್ಡ ಪ್ರಯತ್ನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹಾಗಾಗಿ ಬಾಬು ಕೃಷ್ಣಮೂರ್ತಿಯವರ ಈ ಕೃತಿಗಳ ಬಗ್ಗೆ ನಾನು ನೇರವಾಗಿ ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಬರ್ತಾ ಇದ್ದೇನೆ. ಬಾಬು ಕೃಷ್ಣಮೂರ್ತಿಯವರ 3 ಕೃತಿಗಳು ಅದಮ್ಯ, ಅಜೇಯ ಮತ್ತು ರುಧಿರಾಭಿಷೇಕ ಯಾಕೆ ಮುಖ್ಯವಾಗ್ತವೆ ಅಂತ ಹೇಳಿದರೆ, ಇವು 3 ಐತಿಹಾಸಿಕ ಕಾದಂಬರಿಗಳ ಆದ್ದರಿಂದ ಕಲ್ಪಕತೆಗೆ ಇಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲ. ಅವರು ಯಾವುದನ್ನು ಕೂಡ ಕಲ್ಪನೆಯನ್ನು ಇಟ್ಟುಕೊಂಡು ಏನೋ ಒಂದು ದೊಡ್ಡದಾಗಿ ಉತ್ಪ್ರೇಕ್ಷೆ ಮಾಡಿ ಬರೆಯೋದಿಲ್ಲ. ಇತಿಹಾಸದ 100 ತುಣುಕುಗಳನ್ನು ಎದುರಿಗೆ ಹರವಿಟ್ಟುಕೊಂಡು ಅವೆಲ್ಲ ಚುಕ್ಕಿಗಳನ್ನು ಸೇರಿಸಿ ಚಿತ್ರವನ್ನು ಬರೆಯುವಂಥ ಕೆಲಸವನ್ನು ಅವರು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಅದಮ್ಯವನ್ನು ಬರೀಬೇಕಾದ್ರೆ ಅವರು 6 ವರ್ಷ ಇಡೀ ಭಾರತದ ಉದ್ದಗಲಕ್ಕೆ ತಿರುಗಾಡಿ ಅನೇಕ ಜನರನ್ನು ಮಾತಾಡಿಸಿ ಅನೇಕ ಪತ್ರಾಗಾರಗಳಲ್ಲಿ ದಾಖಲೆಗಳನ್ನು ಹುಡುಕಾಡಿ ಅವರು ಇತಿಹಾಸವನ್ನು ಮತ್ತೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕ್ರಾಂತಿಕಾರಿಗಳ ಬಗ್ಗೆ ಬಂದಂತಹ ಸಾಹಿತ್ಯ ಬಹಳ ಕಡಿಮೆ. ಕ್ರಾಂತಿಕಾರಿಗಳು ತಾವಾಗಿ ಬರೆದ ಸಾಹಿತ್ಯದ ಪ್ರಮಾಣ ಮತ್ತಷ್ಟು ಕಡಿಮೆ. ಯಾಕಂದರೆ ಅನೇಕ ಜನ ತಾವು 30 ವರ್ಷ ಆಗುವುದಕ್ಕೆ ಮೊದಲೇ ತೀರಿಕೊಂಡವರು. ಆದರೆ ಇವರಲ್ಲಿ ಒಂದಷ್ಟು ಮಂದಿ ಪತ್ರಿಕೆಗಳನ್ನು ಹೊರಡಿಸುತ್ತಿದ್ದರು. ಅವುಗಳ ಮುಖ್ಯ ಕೆಲಸ ಜನಜಾಗೃತಿ. ಅವರು ದುಡ್ಡಿಗೋಸ್ಕರ ಮಾಡಲಿಲ್ಲ. ಯುಗಾಂತರ ಪತ್ರಿಕೆ 25,000-30,000 ಕಾಪಿ ಬರ್ತಾ ಇತ್ತು, ದುಡ್ಡಿಗೋಸ್ಕರ ಮಾಡಿದ್ದಲ್ಲ. ಅಡ್ವರ್ಟೈಸ್ಮೆಂಟ್ ಹಾಕಿ ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಲ್ಲ. ನಿದ್ರಿತ ಭಾರತ ಜಾಗೋ ಅನ್ನೋದೇ ಇದರ ಮೂಲ ಸ್ರೋತ. ಅಲ್ಲದೆ ಬಹಳಷ್ಟು ಪತ್ರಿಕೆಗಳು ಭೂಗತವಾಗಿ ನಡೆಯಬೇಕಾಗಿತ್ತು. ಸಂಪಾದಕರ ಹೆಸರನ್ನು ನೇರವಾಗಿ ಹಾಕುವುದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಸಂಪಾದಕರು ತಮ್ಮ ಜೀವನದ ಘಟನೆಗಳನ್ನು ಈ ಪತ್ರಿಕೆಗಳಲ್ಲಿ ನೇರವಾಗಿ ಬರೀಲಿಕ್ಕೆ ಸಾಧ್ಯ ಇರಲಿಲ್ಲ, ಹೇಳಿಕೊಳ್ಳಿಕ್ಕೂ ಸಾಧ್ಯ ಇರಲಿಲ್ಲ. ಕ್ರಾಂತಿಕಾರಿಗಳ ಬದುಕು ಮಂದಗಾಮಿಗಳ ಹಾಗೆ ಸಾರ್ವಜನಿಕ ಜಗತ್ತಿಗೆ ತೆರೆದುಕೊಂಡಿರಲಿಲ್ಲ. ಎಷ್ಟೋ ಜನ ಕ್ರಾಂತಿಕಾರಿಗಳು ಅವರು ನಿಜವಾಗಿ ಏನು ಮಾಡಿದ್ರು ಅನ್ನೋದೇ ನಮ್ಗೆ ಗೊತ್ತಿಲ್ಲ.
ಮಹಾತ್ಮ ಗಾಂಧಿಯವರು ಯಾವ ಜೈಲಿನಲ್ಲಿ ಕೂತಿದ್ರು, ಎಷ್ಟು ದಿನ ಉಪವಾಸ ಮಾಡಿದ್ರು, ಏನೇನು ಮಾಡಿದ್ರು, ಎಲ್ಲಿ ಹೋದರು, ಎಲ್ಲವೂ ಗೊತ್ತಿದೆ, ಇತಿಹಾಸ ದಾಖಲು ಮಾಡಿದೆ. ಆದರೆ ಕ್ರಾಂತಿಕಾರಿಗಳಲ್ಲಿ ನೂರಾರು ಕ್ರಾಂತಿಕಾರಿಗಳ ಜೀವನ, ಅವರು ಏನು ಮಾಡಿದರು, ಯಾವ ರೀತಿಯಲ್ಲಿ ಅವರ ಬದುಕು ಇತ್ತು, ಅವರ ಕುಟುಂಬಗಳು ಯಾವ ರೀತಿ ಛಿದ್ರವಾಯಿತು, ಇದು ಯಾವುದೂ ಕೂಡ ನಮಗೆ ದಾಖಲಾಗಿ ಸಿಗಲಿಲ್ಲ. ಸಾವರ್ಕರ್ ಅವರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೃತಿಯನ್ನು ಬರೆದರು. ಅದರ ಆಚೆಗೆ ಅವರು ಮೋಪ್ಲಾ ದಂಗೆಯ ಬಗ್ಗೆ ಕೂಡ ಬರೀತಾರೆ. ನೋಡಿ, ನಮ್ಮ ಕ್ರಾಂತಿಕಾರಿಗಳು ಎಷ್ಟು ಅವರ ಕಣ್ಣನ್ನು ಓಪನ್ ಆಗಿ ಇಡೀ ಜಗತ್ತನ್ನು ನೋಡ್ತಾ ಇದ್ರು ಅಂತ ಹೇಳಿದರೆ, ಮೋಪ್ಲಾ ದಂಗೆ ಇವತ್ತಿಗೂ ಕೂಡ ನಾವೇನು ಹೇಳ್ತೇವೆ, ಮೋಪ್ಲಾದಲ್ಲಿ ದೊಡ್ಡ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಂತ ಇವತ್ತಿನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಓದ್ತೇವೆ. ಆದರೆ ಮೋಪ್ಲಾದಲ್ಲಿ ನಡೆದದ್ದು ದಂಗೆ ಅನ್ನೋದನ್ನು ಮೊದಲ ಬಾರಿಗೆ ಹೇಳುವವರು ಸಾವರ್ಕರ್ ಅವರು. ಅದರ ಬಗ್ಗೆ ಅವರು ಮಲಾಕಾಯಿ ತ್ಯಾಚೆ ಅಂತ ಹೇಳಿ ಒಂದು ಮರಾಠಿ ಕಾದಂಬರಿಯನ್ನು ಬರೀತಾರೆ. ಅದೇ ರೀತಿಯಲ್ಲಿ ಆ ಒಂದು ಮತೀಯ ದಂಗೆ ಕೇರಳದಲ್ಲಿ ಅದು ಎಷ್ಟು ಸಹಸ್ರ ಹಿಂದೂಗಳ ಬದುಕನ್ನು ಹಾಳು ಮಾಡಿತು ಅನ್ನೋದ್ರ ಬಗ್ಗೆ ಅವರು 1926ರಲ್ಲಿ ಆ ಒಂದು ಕಾದಂಬರಿಯನ್ನು ಬರೀತಾರೆ, ಸ್ವಾತಂತ್ರ್ಯ ಸಿಗುವುದಕ್ಕೆ ಇನ್ನೂ 20 ವರ್ಷಗಳ ಮೊದಲು. ಅದೇ ರೀತಿಯಲ್ಲಿ ಅದು ಆಮೇಲೆ ಕನ್ನಡಕ್ಕೆ ಕೂಡ ಬರ್ತದೆ, ಮೋಪ್ಲಾ ದಂಗೆ ಅನ್ನೋ ಹೆಸರಲ್ಲಿ. ಆಮೇಲೆ ಅವರು ಕೇವಲ ಗದ್ಯವನ್ನು ಬರೀಲಿಲ್ಲ, ಅವರು ಗದ್ಯ ಸಾಹಿತ್ಯ ಅನ್ನೋದಕ್ಕಿಂತ ಮುಖ್ಯವಾಗಿ ಕವಿ, ಬಿಡಿ ಕವಿತೆಗಳನ್ನು, ಖಂಡಕಾವ್ಯಗಳನ್ನು ಬರೆದರು, ನೀಳ್ಗವಿತೆಗಳನ್ನು ಬರೆದರು. ಆಮೇಲೆ ಅಂಡಮಾನಿನ ಜೈಲಿನಲ್ಲಿ ಗೋಡೆಯ ಮೇಲೆ ಮೊಳೆಯಲ್ಲಿ ಉಗುರಿನಲ್ಲಿ ಗೀರಿ ಕವಿತೆಯನ್ನು ಬರೆದರು. ಬಹುಶಃ ಇಡೀ ಜಗತ್ತಿನಲ್ಲಿ ಗೋಡೆಯ ಮೇಲೆ ಉಗುರಿನಿಂದ ಗೀರಿ ಕಾವ್ಯವನ್ನು ಬರೆದ ಏಕೈಕ ಕವಿ ಇದ್ದರೆ ಅದು ಬಹುಶಃ ಸಾವರ್ಕರ್ ಅಂತ ನಾವು ಹೇಳ್ಬೋದು. ಅಂತಹ ಒಂದು ದುರ್ಬಲ ಬದುಕಿನ ಮಧ್ಯದಲ್ಲೂ ಕೂಡ ಸಾವರ್ಕರ್ ಕವಿತೆಯನ್ನು ಹೆಣಿತಾ ಇದ್ದರು. ಆ ಕವಿತೆಗಳನ್ನು ನೆನಪಿಟ್ಟುಕೊಂಡು, ತಾನು ಬರೆದ ಸಾಲುಗಳನ್ನು ನೆನಪಿಟ್ಟುಕೊಂಡು ಎಷ್ಟೋ ವರ್ಷಗಳಾದ ಮೇಲೆ ಅವರು ಬಿಡುಗಡೆ ಆದ ಮೇಲೆ ಅದನ್ನು ಮತ್ತೆ ಹಾಗೆ ಹಾಳೆಗಿಳಿಸ್ತಾರೆ. ಅವರು ಒಂದು ಕಡೆ ಹೇಳುವ ಮಾತಿದೆ, ತನ್ನ ಸೋದರನಿಗೆ ಪತ್ರ ಬರೆಯುವಾಗ, ದೂರದ ಮಹಾರಾಷ್ಟ್ರದಲ್ಲಿದ್ದ ಸೋದರನಿಗೆ ಪತ್ರ ಬರೆಯುವಾಗ ಅವರು ಹೇಳ್ತಾರೆ, ಇನ್ನು ಕೆಲವೇ ವರ್ಷ ನಾನು ಬಂದು ಬಿಡ್ತೇನೆ. ನೋಡಿ, ಒಬ್ಬ ದಿನನಿತ್ಯ ಗಾಣದ ಎಣ್ಣೆಯನ್ನು ತೆಗಿಬೇಕು, ದಿನನಿತ್ಯ ಆ ತೆಂಗಿನ ನಾರಿನ ಇದನ್ನು ಮಾಡಬೇಕು, ಹಗ್ಗವನ್ನು ಮಾಡಬೇಕು, ಅದನ್ನು ಕುಟ್ಟಿ ಕಲ್ಲಿನಲ್ಲಿ ಕುಟ್ಟಿ ಹಗ್ಗವನ್ನು ಮಾಡಬೇಕು, ಕೈಯಲ್ಲಿ ರಕ್ತ ಸುರಿತಾ ಇದೆ, ಊಟ ಇಲ್ಲ, ಕನ್ಫೈನ್ಮೆಂಟು, ಏಕಾಂತವಾಸ. 6 ತಿಂಗಳ ಕಾಲ ಅವರಿಗೆ ಹಗಲು ಯಾವುದು ಇರುಳು ಯಾವುದು ಅನ್ನೋದು ಗೊತ್ತಿರಲಿಲ್ಲ. ಹಳಸಲು ಅನ್ನದ ವಾಸನೆ. ಒಂದು ಸಣ್ಣ ಕೊಠಡಿಯಲ್ಲಿ, ಅಲ್ಲಿ ಮಲಗಲಿಕ್ಕೂ ಕೂಡ ಜಾಗ ಇಲ್ಲ, ಅಂತಹ ಸಣ್ಣ ಕೊಠಡಿಯಲ್ಲಿ ಅಲ್ಲೇ ಒಂದು ಕಡೆ ಶೌಚ ಮಾಡಬೇಕು, ಅಲ್ಲೇ ಇನ್ನೊಂದು ಕಡೆ ಬಟ್ಟಲಿನಲ್ಲಿ ಊಟ ಮಾಡಬೇಕು. ಇಂತಹ ಒಂದು ದುರ್ಬಲ ಪರಿಸ್ಥಿತಿಯಲ್ಲಿ ಇದ್ದ ಒಬ್ಬ ಮನುಷ್ಯ ಸೋದರನಿಗೆ ಪತ್ರ ಬರೀಬೇಕಾದ್ರೆ ಹೇಳ್ತಾರೆ, ಇನ್ನು ಕೆಲವೇ ವರ್ಷ. ಆ ಇನ್ನು ಕೆಲವೇ ವರ್ಷ ಅನ್ನೋದೇ ಒಂದು ಕಾವ್ಯದ ರೀತಿ ನನಗೆ ಕಾಣಿಸ್ತಾ ಇದೆ. ಅಂತಹ ಅದ್ಭುತವಾದ ಆಶಾವಾದಿ ಸಾವರ್ಕರ್ ಅವರಾಗಿದ್ದರು. ಅವರು ಬರೆದ ಆ ಒಂದು ಗೋಮಾಂತಕ ಇರಬಹುದು, ಗೋಮಾಂತಕ ಕಾವ್ಯ, ಅದು ನಮ್ಮ ಕನ್ನಡದಲ್ಲಿ ಒಂದು ಗದ್ಯ ರೂಪದಲ್ಲಿ ಕಾದಂಬರಿಯಾಗಿ ಬಂತು, ನೆತ್ತರ ತಾವರೆ ಅನ್ನುವ ಹೆಸರಿನಲ್ಲಿ ಬಂತು. ಹೀಗೆ ಅನೇಕ ಮಂದಿ. ನಾನು ಮುಖ್ಯವಾಗಿ ಇಲ್ಲಿ ಯಾವ ಸಂದೇಶವನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಕ್ರಾಂತಿಕಾರಿಗಳ ಒಂದು ಏನು ಇತಿಹಾಸ ಇದೆ, ಅದು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕನಿಷ್ಠ ಅರ್ಧ ಭಾಗವನ್ನು ಆವರಿಸಿಕೊಳ್ಳುವ ಒಂದು ಗೌರವವನ್ನು ಪಡೆಯಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ಕೇವಲ ಒನ್ ಸೈಡೆಡ್ ಸ್ಟೋರಿಯನ್ನು ನಾವು ಇನ್ನೂ ಎಷ್ಟು ವರ್ಷ ಹೇಳ್ತಾ ಇರ್ತೇವೆ. ನಾವು ಅಸಹಕಾರ ಮಾಡಿದೆವು, ಸರಿ, ನಾವು ಯಾವುದೇ ಕತ್ತೆಯನ್ನು ಎತ್ತಲಿಲ್ಲ, ಸರಿ, ಉಪವಾಸ ಮಾಡಿದೆವು, ಸರಿ, ಅವರಿಗೆ ಪತ್ರ ಬರೆದು ಮನವಿ ಮಾಡಿ ಪ್ರತಿ ಸಲವೂ ಮನವಿ ಮಾಡುತ್ತಾ ನಾವು ಮುಂದೆ ಹೋದೆವು, ಸರಿ, ಎಲ್ಲವೂ ಸರಿ, ಮಂದಗಾಮಿಗಳು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಜೊತೆಗೆ ಬ್ರಿಟಿಷರ ಕುತ್ತಿಗೆ ಪಟ್ಟಿ ಹಿಡಿದು ಪ್ರತಿ ಸಲವೂ ನೀವು ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಮತ್ತೆ ಎಚ್ಚರಿಸಿದಂಥ ಒಂದು ವರ್ಗ ಕ್ರಾಂತಿಕಾರಿಗಳ ವರ್ಗ. 46ರ 2 ಘಟನೆಗಳನ್ನು ನಾವು ಪಠ್ಯದಲ್ಲಿ ನೋಡೋದಿಲ್ಲ. ಒಂದು ಕಡೆ ಡೈರೆಕ್ಟ್ ಆಕ್ಷನ್ ಡೇ, ಕೋಲ್ಕತ್ತಾದಲ್ಲಿ ಒಂದೇ ದಿವಸಕ್ಕೆ ಸುಮಾರು 5-6 ಸಾವಿರ ಹಿಂದೂಗಳನ್ನು ರಸ್ತೆಗಳಲ್ಲಿ ಕಡಿದು ಚೆಲ್ಲಿದಂಥ ಘಟನೆ. ಬಹುಶಃ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆಗಸ್ಟ್ 15ನೇ ತಾರೀಕು 1946 ಬೆಳಿಗ್ಗೆ 6 ಗಂಟೆಗೆ ಏನು ಕಾಶ್ಮೀರದಲ್ಲಿ ನಾವು ಅವತ್ತು 1990ರ ಆ ಜನವರಿ ಆ ಒಂದು ದಿನ ಕೇಳಿದ್ವೋ, ಎಲ್ಲರೂ ಈ ಕಾಶ್ಮೀರವನ್ನು ಬಿಟ್ಟು ಹೊರಡಬೇಕು ಅನ್ನೋ ಒಂದು ಆಜಾನನ್ನು ನಾವು ಕೇಳಿದೆವು. ಅದೇ ರೀತಿಯಲ್ಲಿ ಆ ದಿವಸ ಬೆಳಿಗ್ಗೆ 6 ಗಂಟೆಗೆ ಆ ನಗರದ ಕೋಲ್ಕತ್ತಾದ ಬೀದಿಗಳಲ್ಲಿ ಜನ ಹೆಣವಾಗೋದಕ್ಕೆ ಶುರುವಾಯಿತು. ಕತ್ತಿಗಳು ಏನು ಜಳಪಿಸೋದಕ್ಕೆ ಶುರು ಮಾಡಿದರು. ಪ್ರತಿಯೊಂದು ಬೀದಿಯಲ್ಲೂ ಕೂಡ ನೆತ್ತರ ಓಕುಳಿ ಹರಿಯಿತು. ಇವತ್ತಿಗೂ ಕೂಡ ನಮ್ಮ ಇತಿಹಾಸ ಅದರ ಬಗ್ಗೆ ಮೌನವಾಗಿದೆ. ಇನ್ನೊಂದು ಕಡೆಯಲ್ಲಿ ಮುಂಬಯಿಯಲ್ಲಿ 46ರಲ್ಲಿ ನಡೆಯುವಂಥ ಒಂದು ನೌಕಾ ಕ್ರಾಂತಿ. ಒಂದೇ ಸಲಕ್ಕೆ ಒಂದೇ ದಿನಕ್ಕೆ ನಮ್ಮ ಭಾರತೀಯ ನೌಕಾ ಪಡೆಯಲ್ಲಿದ್ದಂಥ ಅಷ್ಟು ಭಾರತೀಯರು, ನಾವು ಇವತ್ತು ಕೆಲಸ ಮಾಡೋದಿಲ್ಲ, ನೀವು ಏನು ಬೇಕಾದರೂ ಮಾಡಿ, ನಮ್ಮನ್ನು ಕೊಲ್ತೀರಾ ಕೊಲ್ಲಿ, ನಮ್ಮನ್ನು ಹೊಡಿತೀರಾ ಹೊಡೀರಿ, ನಮ್ಮನ್ನು ಸಸ್ಪೆಂಡ್ ಮಾಡ್ತೀರಾ ಮಾಡಿ, ನಾವು ಇವತ್ತಿಂದ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಒಂದೇ ಕ್ಷಣಕ್ಕೆ ಒಂದೇ ದಿನದಲ್ಲಿ
ಆ ನಮ್ಮ ದೇಶದ ಉದ್ದಗಲಕ್ಕೆ ಇದ್ದಂಥ ಸುಮಾರು 4,6,000 ಕಿಲೋಮೀಟರ್ಗಳ ಉದ್ದದ ಕರಾವಳಿಯಲ್ಲಿ 30 ದೊಡ್ಡ ಬಂದರುಗಳಲ್ಲಿ ಒಂದೇ ದಿನ ಮಾಡಿದ ಮುಷ್ಕರ. ಅದು ಎಷ್ಟು ದೊಡ್ಡ ಮುಷ್ಕರವಾಗಿತ್ತು, ಬ್ರಿಟಿಷರಿಗೆ ಎಷ್ಟು ದೊಡ್ಡ ಆತಂಕವನ್ನು ತಂದೊಡ್ಡಿತು ಅಂತ ಹೇಳಿದರೆ, ಇವರನ್ನು ನಿಯಂತ್ರಣ ಮಾಡೋದಕ್ಕೆ ಅವರು ಇಂಗ್ಲೆಂಡಿನಿಂದ ಮತ್ತೆ ಹಡಗುಗಳನ್ನು ತರಿಸಬೇಕಾಯಿತು, ಹಡಗುಗಳಲ್ಲಿ ಸೈನಿಕರನ್ನು ತರಿಸಬೇಕಾಯಿತು. ಮುಂಬೈ ಅಂತ ನಗರದಲ್ಲಿ ಅವತ್ತು 200 ಜನ, ಒಂದೇ ದಿವಸದಲ್ಲಿ 200 ಜನ ಹೆಣವಾದರು ಬೀದಿಗಳಲ್ಲಿ. ನಮಗೆ ಅದರ ಇತಿಹಾಸ ಕೂಡ ಗೊತ್ತಿಲ್ಲ. ಹೀಗೆ ಕ್ರಾಂತಿಕಾರಿಗಳು ಸುಮಾರು 2 ಶತಮಾನದ ಉದ್ದಕ್ಕೆ 17, 18, 19, 20ನೇ ಶತಮಾನದ ಆ 4 ಶತಮಾನಗಳ ಕಾಲದಲ್ಲಿ ಅವರು ಹರಿಸಿದ ರಕ್ತ, ಅದಕ್ಕೆ ನ್ಯಾಯ ಸಿಗೋದು ಬೇಡವೆ? ಅವರು ಮಾಡಿದ ಹೋರಾಟ, ಅದಕ್ಕೆ ನಾವು ಗೌರವ ಕೊಡೋದು ಬೇಡವೆ? ಅವರು ಮಾಡಿದ ಜನಜಾಗೃತಿ, ಅದಕ್ಕೆ ನಾವು ಬೆಲೆ ಕೊಡೋದು ಬೇಡವೆ? ಅವರು ಗದ್ಯವನ್ನು ಬರೆದರು, ಪದ್ಯವನ್ನು ಬರೆದರು, ಪತ್ರಿಕೆಗಳನ್ನು ನಡೆಸಿದರು, ಪತ್ರಿಕೆಗಳಲ್ಲಿ ಬೆಂಕಿಯಂತಹ ಲೇಖನಗಳನ್ನು ಬರೆದರು, ಜನಜಾಗೃತಿ ಮಾಡಿದರು, ಜನರಿಗೆ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಕೇಳಿ ಅಂತ ಹೇಳಿದರು. ಈ ರೀತಿಯ ಒಂದು ಜನಜಾಗೃತಿಯನ್ನು ಮಾಡಿದ ಒಂದು ದೊಡ್ಡ ಪರಂಪರೆ, ಇದನ್ನು ನಾವು ನೆನೆಸಿಕೊಳ್ಬೇಕು. ಅವರ ಸಾಹಿತ್ಯ ಇನ್ನಷ್ಟು ಮತ್ತಷ್ಟು ಬರಬೇಕು. ಕಾಶ್ಮೀರ್ ಫೈಲ್ಸ್ ಬಂದಿದೆ, ಕಾಶ್ಮೀರದ ಪಂಡಿತರ ಕಥೆಯನ್ನು ನಾವು ಓದ್ತಾ ಇದ್ದೇವೆ. ಆದರೆ ನಮ್ಮ ದೇಶಕ್ಕೆ, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಅನೇಕ ವ್ಯಕ್ತಿಗಳು, ಅದು ಚಾಪೇಕರ್ ಸೋದರರಿರಬಹುದು, ಭಗತ್ ಸಿಂಗ್ ಬಗ್ಗೆ ಬಹಳಷ್ಟು ಬಂದಿದೆ. ಆದರೆ ಅನಾಮಿಕರಾಗಿ ಉಳಿದ ಅನೇಕ ವ್ಯಕ್ತಿಗಳ ಬಗ್ಗೆ, ನಮ್ಮದೇ ಕರ್ನಾಟಕದ ದೋಂಡಿಯಾವಾಗ್ನ ಬಗ್ಗೆ, ಅಥವಾ ಈಶಾನ್ಯ ಭಾಗದಲ್ಲಿ ಹೋರಾಟ ಮಾಡಿದಂಥ ಗೈಡಿನ್ ಲೂ ಬಗ್ಗೆ. ಗೈಡಿನ್ ಲೂ ಅನ್ನುವ ಒಬ್ಬ ಕ್ರಾಂತಿಕಾರಿ ಮಹಿಳೆ ಸುಮಾರು 17 ವರ್ಷಗಳ ಕಾಲ 1932ರಲ್ಲಿ ಅವಳು ಜೈಲಿಗೆ ಹೋದವಳು. 47 ಸ್ವಾತಂತ್ರ್ಯ ಸಿಗುವವರೆಗೂ ಕೂಡ ಅವಳು ಜೈಲಿನಲ್ಲಿ ಕೊಳಿಬೇಕಾಗ್ತದೆ. ಸುಮಾರು 17 ವರ್ಷ ಕಾಲ ಜೈಲಿನಲ್ಲಿದ್ದಂಥ ಒಬ್ಬ ಕ್ರಾಂತಿಕಾರಿ ಮಹಿಳೆಯರಿಗೆ ನಾವು ಇದು ಮಾಡೋದಿಲ್ಲ, ನಮ್ಮ ಸೈನ್ಯದಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅಂತ ಒಬ್ಬ ಕ್ರಾಂತಿಕಾರಿ ಹೇಳಿದಾಗ, ನೀನು ಸೇರಿಸ್ಕೊಳ್ಳದೆ ಇದ್ದರೆ ಕತ್ತೆ ಬಾಲ, ನಾವು ಹೆಂಗಸರೇ ಸೇರಿಕೊಂಡು ಒಂದು ಸೈನ್ಯ ಮಾಡ್ತೇವೆ ಅಂತ ಹೇಳಿ ಒಂದು ಕ್ರಾಂತಿಕಾರಿ ಹೆಂಗಸರ ಸೈನ್ಯ ಕಟ್ಟಿದಂಥ ಒಬ್ಬ ಮಹಿಳೆ. ನಾವು ಆಕೆಯ ಹೆಸರನ್ನು ಕೂಡ ಇವತ್ತಿನವರೆಗೂ ನಾವು ನಮ್ಮ ಪಠ್ಯಗಳಲ್ಲಿ ಓದಿಲ್ಲ. ಹಾಗಾಗಿ ಬಹುಶಃ ಈಗಾದರೂ ಕೂಡ ನಾವು ನಮ್ಮ ಈ ಕ್ರಾಂತಿಕಾರಿ ಫೈಲ್ಸ್ಗಳನ್ನು ತೆಗಿಬೇಕಾಗಿದೆ. ನಮ್ಮ ದೇಶದ ನಿಜ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ತೋರಿಸಬೇಕಾಗಿದೆ. ಬಹುಶಃ ನನಗನ್ಸುತ್ತೆ, ಚಂದ್ರಶೇಖರ್ ಆಜಾದ್ ತೀರಿಕೊಳ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ. ಅವನು ಹೇಳ್ತಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾತ್ಮರು ಈ ದೇಶದ ಗೌರವಕ್ಕಾಗಿ, ಈ ತಾಯಿಯ ಗೌರವಕ್ಕಾಗಿ ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದರು, ದೊಡ್ಡ ಸಾಧನೆಗಳನ್ನು ಮಾಡಿದರು. ಅವರ ಸಾಧನೆಗಳನ್ನೆಲ್ಲ ಈ ತಾಯಿಯ ಚರಣ ಕಮಲಗಳಲ್ಲಿ ಅವರು ಅರ್ಪಣೆ ಮಾಡಿದರು. ಆದರೆ ನಾನು ದಡ್ಡ, ನನಗೇನೂ ಗೊತ್ತಿಲ್ಲ, ನನ್ನ ಜೀವವನ್ನು ಕೊಡುವುದಕ್ಕಿಂತ ಹೊರತಾಗಿ ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಅವನೇನು ಆತ್ಮಹತ್ಯೆ ಮಾಡಿಕೊಂಡು, ಬಹುಶಃ ಆ 3 ಮಾತುಗಳು ಅವನ ಕೊನೆಯ ಮಾತುಗಳು, ಅದಕ್ಕಿಂತ ದೊಡ್ಡ ಮಹಾಕಾವ್ಯ ಇರಲಿಕ್ಕಿಲ್ಲ. ರಕ್ತದಲ್ಲಿ ಬರೆದಂತಹ ನಮ್ಮ ದೇಶದ ಇತಿಹಾಸ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದಂಥ ಆ ಒಂದು ಮಹಾಕಾವ್ಯ ಬಹುಶಃ ಇದೆ. ಕ್ರಾಂತಿಕಾರಿಯಾಗಿ ಸತ್ತ ಆಜಾದ್, ನನಗೆ ಬೇರೆ ಏನೂ ಮಾಡಲಿಕ್ಕೆ ಗೊತ್ತಿಲ್ಲಮ್ಮ, ನಾನು ದಡ್ಡ, ಹಾಗಾಗಿ ನನ್ನ ದೇಹವನ್ನು ನಿನ್ನ ಚರಣ ಕಮಲಗಳಲ್ಲಿ ನಾನು ಹಾಕ್ತೇನೆ, ಆತ್ಮಾಹುತಿ ಮಾಡಿಕೊಳ್ತೇನೆ ಅಂತ ಹೇಳಿದ್ದು. ಈ ಆತ್ಮಾಹುತಿಗಳು ಯಾವುದೂ ಕೂಡ ವಿಫಲವಾಗಿ ಹೋಗಬಾರ್ದಾದರೆ, ಅವುಗಳು ಯಾವುದೂ ಕೂಡ ಆಗಬಾರ್ದಾದರೆ, ನಾವು ಇವರೆಲ್ಲರ ಇತಿಹಾಸವನ್ನು ನಮ್ಮ ಪಠ್ಯಗಳಲ್ಲಿ, ನಮ್ಮ ಮಕ್ಕಳ ಕಥೆ ಪುಸ್ತಕಗಳಲ್ಲಿ ನಾವು ತಂದು ಅವರಿಗೆ ಈ ದೇಶದ ಇತಿಹಾಸವನ್ನು, ನೈಜ ಇತಿಹಾಸವನ್ನು ತೋರಿಸಬೇಕಾಗಿದೆ ಅನ್ನೋದು ನನ್ನ ಕಳಕಳಿ. ನಿಮ್ಮ ಸಹಮತ ಕೂಡ ಅದಕ್ಕೆ ಇದೆ ಅಂತ ಅಂದುಕೊಳ್ತೇನೆ. ನಮಸ್ಕಾರ.